ಅನ್ನೋ ಒಂದು ಆಟಲ್ಲೇ ಇದ್ದಾರೆ. ಇನ್ನು ऐसा है करने वाला है. ದೇವರು ಕಟ್ಟುವಂತ ದೇವರಾಗಿಲ್ಲ. यीशु मसीह बनाने के लिए आवश्यक देर है. ಆಮೆನ್ आमीन. ಹಲ್ಲೆಲೂಯಾ. हालेलुया. ಇವತ್ತು ನಾವು ಮಾಡಬೇಕಾಗಿರೋದು ಏನಂದ್ರೆ हम लोग क्या करना पड़ता है? ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ज्यादा ज्यादा प्रेयर करना है. ಸ್ತ್ರೀಯರೆಲ್ಲರೂ वो महिला सभी लोग ಎಲ್ಲರೂ ಪ್ರಾರ್ಥನೆ ಮಾಡಬೇಕು. सभी लोग प्रेयर करना है. ಬೆಳಿಗ್ಗೆ ಪ್ರಾರ್ಥನೆ ಮಾಡಬೇಕು. मॉर्निंग प्रेयर करना है. 5 ಗಂಟೆಯಿಂದ 6 ಗಂಟೆ ಗಂಟ ಪ್ರಾರ್ಥನೆ ಮಾಡಲೇಬೇಕು. 5 to 6 प्रेयर करना है. ಇಲ್ಲ ಅಂದ್ರೆ ಗಂಟು ತಕೊಂಡು ಮಿಷನ್ ಮಾಡ್ಕೊಂಡು ಹೋಗ್ಬೇಕು. नहीं तो शूट करके मजा नहीं. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಗಂಟ ಸ್ಟಾರ್ಟ್ ಮಾಡಿ. 6 to 7 तक का प्रेयर करना है. ಈ ಕಡೆ ಇರೋರೆಲ್ಲ ಪ್ರಾರ್ಥನೆ ಸ್ಟಾರ್ಟ್ ಮಾಡಿ. ये सभी प्रेयर स्टार्ट करना है. पुश ನಾನು ಮನೆಗೆ ಸ್ಟಾರ್ಟ್ ಮಾಡ್ಕೊಂಡೇ ಇದ್ದೀನಿ. ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು. ನಾಳೆಯಿಂದ ಸ್ಟಾರ್ಟ್ ಆಗ್ಬೇಕು. ಒಬ್ಬರು ಬರ್ಲಿ ಪ್ರೇಯರ್ ಸ್ಟಾರ್ಟ್ ಆಗ್ಬೇಕು. ಇಲ್ಲಾಂದ್ರೆ ಸುಟ್ಟಾಗ್ತೀನಿ ಗ್ಯಾರಂಟಿ. ಸುಟ್ಟು ಬಿಸಾಕ್ತೀನಿ. ಪ್ರಾರ್ಥನೆ ಪ್ರಾರಂಭ ಮಾಡ್ಬೇಕು. ಎಲ್ಲರೂ ಆನ್ಲೈನ್ಗಳಲ್ಲಿ, ಎಲ್ಲ ಫೋನ್ಗಳಲ್ಲಿ ಎಲ್ಲರೂ ನಾನು ಅದು ಬಿಸಿ ಇದು ಬಿಸಿ, ಯಾವ ಬಿಸಿ ಪ್ರೇಯರ್ ಅಟೆಂಡ್ ಆಗ್ಲೇಬೇಕು. ಈ ಕೆಲಸದಾಗಿದ್ರು ಏನೇ ಇದ್ರು ಪ್ರೇಯರ್ ಸ್ಟಾರ್ಟ್ ಮಾಡ್ಲೇಬೇಕು. ऑनलाइन में सभी प्रेयर करना, सभी कामों मतलब सभी छोड़ के ऑनलाइन में सभी लोग मीट करके सभी का प्रेयर करना है. ಪುರುಷರು ಪ್ರಾರಂಭ ಮಾಡಿ ಹೆಂಗಸರು ಅಲ್ಲಲ್ಲಿ ಸಹೋದರಿಗಳು ಅಲ್ಲಲ್ಲಿ ಮಾಡಬೇಕು. सभी पुरुष स्त्री सभी ಸ್ಟಾರ್ಟ್ ಆಗಬೇಕು ಪ್ರೇಯರ್. ಅರ್ಥ ಆಗ್ತಾ ಇದೆಯಾ? ರಾಜ ಬ್ರದರ್, ಬೆಳಿಗ್ಗೆ 5 ಗಂಟೆಗೆ ರೆಡಿ ಇರಬೇಕೆಲ್ಲ ಪ್ರೇಯರ್ ಮಾಡಬೇಕು. ಇನ್ಮೇಲೆ ಸಭೆ ಕಟ್ಟಬೇಕಂದ್ರೆ ಏನ್ ಬೇಕು? ಪ್ರೇಯರ್ ಬೇಕು. मंदिर बनाने के लिए क्या चाहिए? हमें प्रेयर करना चाहिए. ಪ್ರಾರ್ಥನೆ ಇದ್ರೆ ಎಲ್ಲ ಕಟ್ಟಕ್ಕಾಗೋದು. प्रेयर किया तो सभी बनाने के लिए होता ಪ್ರಾರ್ಥನೆ है. ಇಲ್ಲ ಅಂದ್ರೆ ನಾವೇನು ಕಟ್ಟಕ್ಕಾಗಲ್ಲ. हम लोग प्रेयर नहीं किया तो बनाने के लिए नहीं होता है. ನೀವು ಕೆಲಸ ಮಾಡ್ರಿ, वो काम करो, ನಿತ್ಯ ಮಾಡ್ರಿ. सो जाओ. ಬೆಳಿಗ್ಗೆ ನಿನ್ನ ಕೆಲಸ ಫಸ್ಟ್ ಪ್ರಾರ್ಥನೆ. वो सुबह हम आने को तुम प्रेयर फर्स्ट है. ದಿನ 3 ಟೈಮ್ ಪ್ರಾರ್ಥನೆ ನಡೆಸಿ. 3 ಟೈಮ್ ಪ್ರಾರ್ಥನೆ ನಡೆಸಿ. 3 टाइम को प्रेयर का स्टार्ट करना है. ಬೆಳಿಗ್ಗೆ 1 ಟೈಮ್ ನಡಿ, मॉर्निंग का ಮಧ್ಯಾಹ್ನ 1 ಟೈಮ್ ಪ್ರಾರ್ಥನೆ ಮಾಡಿ, ಸಾಯಂಕಾಲ ಒಂದ್ಸರಿ ಪ್ರಾರ್ಥನೆ ಮಾಡಿ. इवनिंग प्रेयर स्टार्ट करना है. ಫ್ರೀ ಇದ್ದಾಗೆಲ್ಲ ಪ್ರಾರ್ಥನೆ ಮಾಡ್ತಾನೆ ಇರಿ. फ्री वो किधर किधर फ्री करना, सभी को प्रेयर करना है. ಏನಕ್ಕೆ ಪ್ರಾರ್ಥನೆ ಮಾಡಬೇಕು? किसके बारे में प्रेयर करना? ಚರ್ಚ್ ಕಟ್ಟೋದಕ್ಕೋಸ್ಕರನೇ. करने के लिए. ಆಮೆನ್, आमीन. ಹಲ್ಲೆಲೂಯಾ. हालेलुया. ನಮಗೆ ಒಂದು ಸಂತೋಷನೂ ಇಲ್ಲ ನೋಡ್ತಾ ಇದ್ದೆ. इसको खुशी दे. ಒಂದು ನಗನಂತ ಕೈ ತಟ್ಟಿ ಆಮೆನ್ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಗನಂತ ಸತ್ತೋಗ್ರಿ. प्रेयर सब ಪ್ರಾರ್ಥನೆ ಮಾಡಿ ನಗನಂತ ಸಾಯ್ರಿ. और प्रेयर करके करके खुशी से हम लोग मजा नहीं. ಹತ್ತು ಸಾಯ್ಬೇಡ್ರಿ. और वो कहते हैं कि हम लोग ಪ್ರಾರ್ಥನೆ ಮಾಡಿ ಸಾಯಿರಿ. प्रेयर करके हम लोग मजा नहीं. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರಲ್ಲಿ 17ನೇ ವಾಕ್ಯ. ಅಲ್ಲಿ ಎಲ್ಲರೂ ಸೇರಿ ಓದೋಣ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ. ಚಿಕ್ಕ ಮಕ್ಕಳೆಲ್ಲ ಸೈಲೆಂಟ್ ಆಗಿ ಕೂತ್ಕೋಬೇಕು. ಹಲೋ ಇಸ್ರಾಯೇಲ್, ಸೈಲೆಂಟ್ ಆಗಿರ್ಬೇಕು. ತೆಗೀರಿ, ಎಲ್ಲ ತೆಗೀರಿ, ಬೇಗ ತೆಗೀರಿ. ಯಾಕೋಬು 5ನೇ ಅಧ್ಯಾಯ 17ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 5:17. ತೆಗ್ದಿಲ್ವಾ? ಅವಾಗ ತೆಗ್ದಿರ. ಓದ್ರಿ, ಎಲ್ಲರೂ ಓದ್ರಿ. ಸಾಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ. इधर हम लोग देख रहा है. ಏನ್ ನೋಡ್ತಾ ಇದ್ದೇವೆ? क्या देख रहा है? ಏಲಿಯನು. एलिया. ಯಾರು? कौन है? ಯಾರು? कौन? ಹೋದ ವಾರ ಯಾರು ನೋಡಿದ್ವಿ? और लास्ट वीक का कौन देखा? ಹೋದ ವಾರ ಯಾರ ಬಗ್ಗೆ ಮಾತಾಡಿದ್ವಿ? किसके बारे में बात किया? ನಿಮ್ಮ ಅಪ್ಪನ ಬಗ್ಗೆನಾ? ನಿಮ್ಮ ಅಮ್ಮನ ಬಗ್ಗೆನಾ? हमारा फादर क्या, तुम्हारा फादर क्या? ಯಾರ ಬಗ್ಗೆ? किसके बारे में? ಯಾರ ಬಗ್ಗೆ? ಜೋರಾಗಿ ಹೇಳ್ರಿ. ಯಾರ ಬಗ್ಗೆ? ಎಸ್ತರಳು. ಎಸ್ತರಳು ಏನ್ ಮಾಡಿದ್ಲು? एस्टर क्या किया? ಏನ್ ಪ್ರಾರ್ಥನೆ ಮಾಡಿದ್ಲು? ऐसा प्रेयर किया. ಪ್ರಾರ್ಥನೆ ಮಾಡಿದ್ಲು. ಆಮೇಲೆ ಉಪವಾಸ ಪ್ರಾರ್ಥನೆ ಮಾಡಿದ್ಲು. ಆಮೇಲೆ ಸತ್ರು. ಕೆಲವ್ರಿಗೆ ಆಮೇಲೆ ಬಂದಿಲ್ಲ. आमीन. ನಾನು ಸತ್ತೋಗ್ಬಿಟ್ರೆ ನನ್ನ ಮಕ್ಕಳಿಗೆ ಯಾರು? ಸಾಹಿತ್ಯ हम लोग मजा तो हम लोग बेटे कौन ಸಾಹಿತ್ಯ ನಿಮ್ಗೆ ಶಾಶ್ವತ ಇಲ್ಲ. हम लोग शाश्वत नहीं, मजा है वही. ಹೇಳ್ತಾನೆ ಸತ್ರು ಸಾಯ್ತೀನಿ. हम लोग मजा तो ಹಲ್ಲೆಲೂಯಾ. ಈ ಯಾರ ಬಗ್ಗೆ ನೋಡ್ತಾ ಇದ್ವಿ? हम लोग क्या किसके बारे में देख रहे हैं? ಎಲಿಯಾ. एलिया. ಎಲ್ಲ ನೋಡ್ರಿ, ಎಲಿಯಾ. एलिया. ಈ ಕಡೆ ಇವರೆಲ್ಲ ಯಾರು? ನೀವು ಎಸ್ತರ್ಗಳು. ಯಾರು? ಈ ಕಡೆ ಇವರೆಲ್ಲ ಯಾರು? ಎಲಿಯಾ. ಆಮೆನ್. ಇಲ್ಲಿ ಯಾರ ಬಗ್ಗೆ ನೋಡ್ತಾ ಇದ್ವಿ? इधर किसके बारे में बोल रहे हैं? ಎಲಿಯಾ. एलिया. ಎಲಿಯಾ ಯಾರು? एलिया कौन है? ನಮ್ಮಂತ ಮನುಷ್ಯ.
ಎಲಿಯನು ನಮ್ಮಂತ ಮನುಷ್ಯನೇ. एलिया हम लोग का आदमी है, ನಾವೆಲ್ಲರೂ ಮನುಷ್ಯರೇ. हम लोग सभी आदमी लोग हैं। ಇಲ್ಲಿ ಯಾರಾದ್ರೂ ದೇವಗಳಿದ್ದಾರ? कोई भूत है इधर? ಇಲ್ಲಿ ಯಾರಾದ್ರೂ ಮುರುಗಳಿದ್ದಾವ? कोई भूत है इधर? ಇದೀರಾ? ಸಿಂಹಗಳಿದ್ದೀರಾ? वो सिंह है? ಇಲ್ಲ. नहीं, शेर। ಬೇರೆ ಯಾವ್ದಾರ ಇದ್ದೀರಲ್ಲಿ? ಇಲ್ಲ. ಎಲ್ಲರೂ ಯಾರಿರೋದು? ये सभी कौन है? ಎಲ್ಲ ಮಾನವ ವಂಶದವರೇ. सभी इंसान है। ಆಮೆನ್. आमीन। ಎಲ್ಲ ಮಾನವ ಕುಲದವರೇ. सभी इंसान है इधर। ಹಂಗಾದ್ರೆ ಇಲ್ಲಿ ಹೇಳ್ತಾರೆ इधर बोल रहा है ಎಲಿಯ एलिया ನಮ್ಮಂತ हम लोग है ना, ಸ್ವಭಾವವುಳ್ಳ ಮನುಷ್ಯನೇ. हम लोग ऐसा ऐसा आदमी है। ಎಲ್ಲ ಇಲ್ಲಿ ನೋಡ್ರಿ, ಎಲ್ಲ ಇಲ್ಲಿ ನೋಡ್ರಿ. सभी लोग देखो, ಏಯ್ ಒಳಗೆ ಈ ಕಡೆ ಬಾ, ಇನ್ನ ಈ ಕಡೆ ಬಾ, ಈ ಕಡೆ ಬಾ, ಕುತ್ಕೊಳ್ಳಿ. ನೀವು ಮೈಕ್ ಹಾಕಿದ್ದು ಎತ್ಕೊಂಬಲ್ಲಿ ಮೈಕ್ ಕೊಡಿ, ಕುತ್ಕೊಳ್ರಿ, ಕುತ್ಕೊಳ್ಳಿ. ಗಮನಿಸಿ, ಎಲ್ಲ ಇಲ್ಲಿ ನೋಡ್ರಿ. ಎಲೆ ಯಾರಾಗಿದ್ದಾನೆ? एलिया कौन है? ಯಾರಾಗಿದ್ದಾನೆ? कौन है एलिया? ನಮ್ಮಂತ ಸ್ವಭಾವವುಳ್ಳ ಮನುಷ್ಯ. हम लोग आदमी ना, ऐसा है आदमी। ಹಲೋ, ಚೆನ್ನಾಗಿ ಗಮನಿಸಿ, सभी लोग सुनो, ಚೆನ್ನಾಗಿ ಗಮನಿಸ್ಬೇಕು. ಅವ್ರು ಹೇಳ್ತಾ ಇದ್ದಾನೆ इधर बोल रहा है ಎಲಿಯನು ನಮ್ಮಂತ ಸ್ವಭಾವವುಳ್ಳ ಮನುಷ್ಯನು. एलिया हम लोग कैसा है ऐसा आदमी है। ನಾವು ಕೂಡ ಮನುಷ್ಯರ ದೇವಗಳ हम लोग इंसान है, आप भूत है। ಮಾತಾಡ್ಬೇಕಲ್ಲ, ಮನುಷ್ಯರ ದೇವಗಳ ನಾವೆಲ್ಲ ಮನುಷ್ಯರು ತಾನೆ. ಯಾವ ತರ ಮನುಷ್ಯರು? कैसा आदमी है हम लोग? ಎಲಿಯನಂತ ಮನುಷ್ಯರು ನಾವು ಕೂಡ. ऐसा ना, ऐसा इंसान है। ಆಮೇಲೆ ಹೇಳ್ರಿ, ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, क्यों इधर बोल रहा है? ಎಲಿ ಏನ್ ಮಾಡ್ತಾ ಇದ್ದಾನೆ? एलिया क्या कर रहा है? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. प्रेयर कर रहा है। ಏನ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? किसके बारे में प्रेयर कर रहा ಮಳೆ है? ಬರಬಾರದು. बारिश नहीं आना है। ಹಲ್ಲೆಲೂಯಾ. ಅವನು ಯಾರಂತ ಮನುಷ್ಯನು? वो कैसा आदमी है? ಅವನು ದೇವರಲ್ಲ, वो भगवान यीशु मसीह नहीं। ಅವನು ಯೇಸು ಕ್ರಿಸ್ತನಲ್ಲ, वो यीशु मसीह नहीं। ಇಲ್ಲ ಏನೋ ಒಂದು ಮನುಷ್ಯನಲ್ಲ, वो दूसरा वाला आदमी नहीं। ಅವನೊಬ್ಬ ಪ್ರವಾದಿನೇ. वो जो प्रवादी नहीं। ಆದ್ರೆ ನಮ್ಮಂತವನೇ. ओ हम लोग कैसा ऐसा है? ಇಲ್ಲಿ ನಾವು ಇದ್ದೀವಿ, इधर हम लोग है, ನಾವು ಇಲ್ಲಿ ಮನುಷ್ಯರಾಗಿ ಕೂತಿದ್ದೀವಿ. हम लोग इंसान में बैठ गया। ಮುರುಗಗಳಾಗಿ ಯಾರು ಕೂತಿಲ್ಲ. ಇಲ್ಲಿ कोई इधर ಮುರುಗ मुर्गा चिकन कोड़ी ಕಂಡ ಮುರುಗಗಳು ಯಾರು ಇಲ್ಲ ಇಲ್ಲಿ. ಎಂಡ मुर्गा कोई नहीं इधर। ಹಂದಿಗಳು ಯಾರು ಇಲ್ಲ ಇಲ್ಲಿ. वो पिग्गा ना, वो नहीं। ನಾಯಿಗಳು ಯಾರು ಇಲ್ಲ ಇಲ್ಲಿ. वो कुत्ता नहीं। ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. सभी यीशु मसीह का बेटा बेटी है। ಹಲ್ಲೆಲೂಯಾ. हालेलुया। ಹಂಗಾದ್ರೆ ऐसा है ಈ ಎಲಿಯ ನಮ್ಮಂತ ಸ್ವಭಾವವುಳ್ಳ ವ್ಯಕ್ತಿ. एलिया हम लोग कैसा ना, ऐसा वाला आदमी है। ಇವನು ಏನ್ ಮಾಡ್ತಾ ಇದ್ದಾನೆ? ये क्या कर रहा? ಒಂದು ಚಾಲೆಂಜ್ ತಗೊಳ್ತಾ ಇದ್ದಾನೆ. वो चैलेंज ले रहा ಒಂದು है। ಚಾಲೆಂಜ್ ತಗೊಳ್ತಾ ಇದ್ದಾನೆ. चैलेंज ले रहा है। ಏನ್ ಚಾಲೆಂಜ್? क्या चैलेंज? ಮಳೆನ ಜ್ಞಾನ. ओ बारिश में, ಮಳೆನ ಜ್ಞಾನ ओ बारिश हम ನೋಡೇ ಬಿಡೋಣ, लोग देखेगा, ನೋಡೇ ಬಿಡೋಣ. हम लोग देखेगा। ಹಲ್ಲೆಲೂಯಾ. हालेलुया। ಅವ್ನು ಹೇಳ್ತಾ ಇದ್ದಾನೆ, वो बोल रहा है ನಾನ್ ಪ್ರಾರ್ಥನೆ ದೊಡ್ಡದ, मेरा प्रेयर बड़ा है, ಅವನ ಪ್ರಾರ್ಥನಾ ಬಡ ಹೈ, मेरा प्रार्थना बड़ा है, ಇಲ್ಲ ನನ್ನ ಅಲ್ಲಲ್ಲಿ ಈ ಮಳೆ ದೊಡ್ಡದ. ये बारिश बड़ा है। ಹಂಗಾದ್ರೆ ऐसा है। ಮಳೆ ಯಾರು ಸೃಷ್ಟಿ ಮಾಡಿದ್ದು? वो बारिश कौन सृष्टि किया? ದೇವರು ಸೃಷ್ಟಿ ಮಾಡಿದ್ದು. यीशु मसीह सृष्टि किया। ಆದ್ರೆ ಎಲಿಯನ್ ಯಾರು ಸೃಷ್ಟಿ ಮಾಡಿದ್ದು? एलिया किसको कौन ने? ದೇವರೇ ಸೃಷ್ಟಿ ಮಾಡಿದ್ದು. यीशु मसीह सृष्ಟಿ किया। ಆದರೆ ऐसा ಮಳೆಗಿಂತಲೂ ओ बारिश ಮನುಷ್ಯನ ಪ್ರಾರ್ಥನೆ ಶಕ್ತಿ ಉಳ್ಳದಾಗಿದೆ. ಮನುಷ್ಯನ ಪ್ರಾರ್ಥನೆ ಶಕ್ತಿ ಉಳ್ಳದಾಗಿದೆ. ಅದಕ್ಕಾಗಿಯೇ ದೇವರು ಏನ್ ಮಾಡಿದ್ರು? ಸೃಷ್ಟಿಗಳನ್ನ ಉಂಟು ಮಾಡಿದ್ರು. ಸೃಷ್ಟಿ ನಿರ್ಮಾಣಕಾರೇ ಸೃಷ್ಟಿಗಳನ್ನ ಉಂಟು ಮಾಡಿ 6ನೇ ದಿನ ದೇವರು ಏನ್ ಮಾಡಿದ್ರು? ನನ್ನನ್ನ ನಿನ್ನನ್ನ ಉಂಟು ಮಾಡಿದ್ರು. ಕೈತಟ್ಟಿ ಕಣ್ಣಲ್ಲಿ ತಾನೇ ಅಂತ ಹೇಳು. ಕೈಯಲ್ಲಿ ತಾನೇ ಹೇಳು. ಹಲ್ಲೆಲೂಯಾ. ನೀನು ಉಂಟು ಮಾಡಿದ್ದಕ್ಕಾಗಿ ಆಮೇಲೆ ಹೇಳು. ಸಂತೋಷ ಪಡು, ಉಲ್ಲಾಸ ಪಡು, ಕೈತಟ್ಟಿ ಸ್ತೋತ್ರ ಮಾಡು. ಹಲ್ಲೆಲೂಯಾ. ಯಾಕೆ? ನಿನ್ ಮನೆ ಪಕ್ಕ, तुम्हारा बाजू वाला घर, बाजू वाला ನಿನ್ ಮನೆ ಹಿಂದೆ, और तुम्हारा पीछे घर, ನಿನ್ ಮನೆ ಮುಂದೆ आगे ಎಷ್ಟೋ ಜನ और कितना आदमी ಕೊರೋನಾ ರೋಗ ಬಂತು, कोरोना आगे ಕ್ಯಾನ್ಸರ್ ರೋಗ ಬಂತು, कैंसर आ गया, ನಾನಾ ವಿಧವಾದ ರೋಗಗಳು ಬಂತು, अभी ಎಲ್ಲರೂ ಸತ್ತೋದ್ರು. मर गया। ದೇವರು ನಮಗೆ ಜೀವ ಕೊಟ್ಟಿದ್ದಾರೆ. ದೇವರು ನಮಗೆ ಜೀವ ಕೊಟ್ಟಿದ್ದಾರೆ. ದೇವರು ನಮಗೆ ಜೀವ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಆಮೇಲೆ ಹೇಳಿದೆ. ಹಂಗಾದ್ರೆ ಮಳೆ ದೊಡ್ಡದ, ನಾವು ದೊಡ್ಡವರ? और बारिश बड़ा है, हम लोग बड़ा है। ಹೇಳ್ರಿ, ನಾವು ದೊಡ್ಡವರ, ಮಳೆ ದೊಡ್ಡವರ? हम लोग बड़ा है, बारिश बड़ा है। ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನೀನೇ ದೊಡ್ಡವಳು, ನೀನೇ ಶ್ರೇಷ್ಠಳು, ನೀನೇ ಶ್ರೇಷ್ಠನು, ನೀನೇ ಉತ್ತಮಳು, ನೀನೇ ಉತ್ತಮಳು. ಯಾಕೆ?
ಪ್ರಾರ್ಥನೆ ಮಾಡ್ಲಿಕ್ಕೆ हम ಹೋಗ್ತೀವಿ. लोग प्रेयर करना है, ನಾನು ಚಾಲೆಂಜ್ ತೆಗಿಲಿಕ್ಕೆ ಹೋಗ್ತಾ ಇದ್ದೀನಿ. चैलेंज दे रहे हैं, ನಾನು ನಿರ್ಧಾರ ತೆಗಿಲಿಕ್ಕೆ ಹೋಗ್ತಾ हम ಇದ್ದೀನಿ. लोग निर्णय दे रहे हैं, ನಾನು ಡಿಸೈಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ಮನೆ ಕಟ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ಸಭೆ ಕಟ್ಲಿಕ್ಕೆ ಹೋಗ್ತಾ ಇದ್ದೀನಿ. हम लोग मंदिर बनाने के लिए जा ನಾನು रहे हैं, ಸಭೆಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. मंदिर के लिए प्रेयर करने जा रहे हैं. ಈ ಕಡೆ ಬಾ. ಕೈ ಕಟ್ಟು, ಕೈ ಕಟ್ಟು. ಇಲ್ಲಿ ಕೇಳಬೇಕು, ಬುರ್ಡೆ ಹೊಡೆದಾಕ್ಬಿಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಹಾ, ಚೆನ್ನಾಗಿ ಗಮನಿಸಿ. ಅವನೊಂದು ಚಾಲೆಂಜ್ ತಗೊಳ್ತಾ ಇದ್ದ. वो चैलेंज दे रहा है, ಏನ್ ಚಾಲೆಂಜ್? क्या चैलेंज? ನಾನು ಮನೆ ಕಟ್ಟೆ ಕಟ್ತೀನಿ. हम लोग घर बनाने क्या? ಅಲ್ಲೇಲೂಯಾ. हालेलुया, ಮನೆ ಕಟ್ಟೆ ಕಟ್ತೀನಿ. हम लोग घर बनाने के लिए ಜಾಗ ತಗೊಳ್ತೀನಿ. ನಾನು ಆರೋಗ್ಯ ಹೊಂದೇ ಹೊಂದುತ್ತೀನಿ. ನಾನು ಜೀವಂತವಾಗಿರ್ತೀನಿ. ನಾನು ಅಭಿವೃದ್ಧಿಯಾಗಿರ್ತೀನಿ. ನಾನು ಆಶೀರ್ವಾದವಾಗಿರ್ತೀನಿ. ನಾನು ಪ್ರವಾದನೆ ಹೇಳ್ತೀನಿ. ಈಗ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀನಿ. ನಾನು ಏನು ಪ್ರಾರ್ಥನೆ ಮಾಡ್ತೀನೋ क्या प्रेयर करेगा ना, ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಉತ್ತರ ಕೊಟ್ಟೇ ಕೊಡ್ತಾರೆ. ಉತ್ತರ ಕೊಟ್ಟೇ ಕೊಡ್ತಾರೆ. ಉತ್ತರ ಕೊಟ್ಟೇ ಕೊಡ್ತಾರೆ. ಸಹೋದರೇ, ಸಹೋದರ, ಚೆನ್ನಾಗಿ ಗಮನಿಸಿ, ಚೆನ್ನಾಗಿ ಗಮನಿಸಿ. ನನ್ನ ನೋಡ್ರಿ, ಇಲ್ಲಿ ಚೆನ್ನಾಗಿ ಗಮನಿಸಿ. सुनो, ಸುಮ್ನ सुनना है, ಚೆನ್ನಾಗಿ ನೋಡ್ಬೇಕು. अच्छे से देखो, ಯೇಸು ನಿಮ್ಗೆ ಹೇಳ್ತಾ ಇದ್ದಾನೆ. यीशु बोल रहा है, ಯೇಸು ನಿಮ್ಗೆ ಹೇಳ್ತಾ ಇದ್ದಾನೆ. यीशु मसीह बोल रहा है, ಇದುವರೆಗೂ ನೀವು ಪ್ರಾರ್ಥನೆ ಮಾಡಿದ್ದೀರಾ, जब तक हम लोग तुम लोग ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ. आंसर नहीं आ गया, ಇದುವರೆಗೂ ನೀವು ಪ್ರಾರ್ಥನೆ ಮಾಡಿದ್ಯಾ, प्रेयर किया, ಉಪವಾಸ ಪ್ರಾರ್ಥನೆ ಮಾಡಿದೆ, प्रेयर किया, ಮುಂಚೂಣ ಪ್ರಾರ್ಥನೆ ಮಾಡಿದೆ, प्रेयर किया, ಕೂಟಗಳು ಪ್ರಾರ್ಥನೆ ಮಾಡಿದಿರಿ, प्रेयर किया, ಯಾವುದಕ್ಕೂ ಉತ್ತರ ಸಿಗಲಿಲ್ಲ. किसी का आंसर नहीं दिया. ಆದ್ರೆ ಎಲಿಯನು ನಮ್ಮಂತ ಸ್ವಭಾವವುಳ್ಳ ಮನುಷ್ಯನೇ. हम लोग कैसे हम इंसान है, ಇವತ್ತು ನೀವು ಸ್ವಭಾವವುಳ್ಳ ಮನುಷ್ಯರೇ. ये सब इंसान है, सभी लोग ನಿಮ್ಮೊಳಗೆ ಶೋಧನೆಗಳು ಬರ್ತಾವೆ. तो शोधना ನೀವು आएगा, ಫಲಹೀನರಾಗ್ತೀರಾ. लाइन आएगा, ನೀವು ಬಿದ್ದು ಹೋಗ್ತೀರಾ. हम लोग गिर जाएगा, ನೀವು ನೋವು ಪಡ್ತೀರಾ. हम लोग संकट आएगा, ನಿಮಗೆ ರೋಗ ಬರ್ತದೆ. हम लोग सभी संकट आएगा, ರೋಗ ಬರ್ತದೆ. बीमार आएगा, ರೋಗ बीमार आएगा, ರೋಗ ಆಯ್ತು ಬೋಲೋ. ರೋಗ ಬರ್ತದೆ. रोग आएगा. ನಾವು ಯಾರು ಕೂಡ ದೇವರಲ್ಲ. हम लोग सभी वो यीशु में भगवान नहीं, ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. यीशु का बेटा बेटी है, ಹಲ್ಲೆಲೂಯಾ. ನಾವು ದೇವರ ಮಕ್ಕಳಾಗಿದ್ದೇವೆ. यीशु का बेटा बेटी है, ಎಲಿಯನು ಯಾರಾಗಿದ್ದನು? ಎಲಿಯನು ದೇವರ ಮಗನಾಗಿದ್ದನು. ये वो यीशु का बेटा है. ಆದ್ರೆ ಅವನು ತೆಗೆದುಕೊಂಡ ತೀರ್ಮಾನ ಇದೆಯಲ್ಲ, डिसाइड किया ना वो ಆ ತೀರ್ಮಾನ ಬಹಳ ಮುಖ್ಯವಾದುದು. डिसाइड ना वो इम्पोर्टेंट है. ಇವತ್ತು ನಾವು ತೀರ್ಮಾನ ತೆಗೆದುಕೊಳ್ಬೇಕು. हम लोग यहाँ डिसाइड करना है. ಹೆಸರು ತೀರ್ಮಾನ ತೆಗೆದುಕೊಂಡು इसका डिसाइड किया, ಏನ್ ಮಾಡ್ತೀನಿ? क्या करना, 3 ದಿವಸ 3 days 3 ದಿವಸ ಉಪವಾಸ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಸತ್ರು ಸಾಯ್ತೀನಿ. हम लोग मर मर जाएगा. ಹೆಸರು ಸತ್ಲ इसमें मर किया क्या, ಸತ್ಲ ಹೇಳ್ರಿ, ಸತ್ಲ ಇಲ್ಲ, ಬದುಕಿದ್ದಾಳೆ. ಆಮೇಲೆ ಈ ಸಭೆಯಲ್ಲಿ ಎಷ್ಟು ಜನ ಬದುಕಿದ್ರೆ ಕೈ ಕಟ್ಟಿ ಆಮೇಲೆ ಅಂತ ಹೇಳಿ, ಕೈ ಕಟ್ಟಿ ಆಮೇಲೆ ಅಂತ ಹೇಳಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ ಸತ್ತೋರು ಒಬ್ಬರು ಇಲ್ಲ. प्रेयर करके जिंदगी में वो मर गया ना, कोई नहीं इधर. ಕೆಲಸ ಮಾಡಿ ಸತ್ತೋರು ಎಷ್ಟೋ ಜನ ಇದ್ದಾರೆ. काम करके जितना आदमी मर गया, ಟೆನ್ಷನ್ ತಗೊಂಡು ಸತ್ತೋರು ಎಷ್ಟೋ ಜನ ಇದ್ದಾರೆ. किसी ने वो सभी मर गया, ಶುಗರ್ ಬಂದು ಸತ್ತೋರು ಎಷ್ಟೋ ಜನ ಇದ್ದಾರೆ. वो मर गया है. ಆದ್ರೆ ಪ್ರಾರ್ಥನೆ ಮಾಡಿ ಸತ್ತವರು ಒಬ್ಬರು ಇಲ್ಲ. प्रेयर करके मर जाने वाला एक भी नहीं है. ಹಲ್ಲೆಲೂಯಾ. ಆ ವ್ಯಕ್ತಿಗಳೇ ನಾವು ನೀವಾಗಿರಬೇಕು. ಆ ವ್ಯಕ್ತಿಗಳು ನಾವು ನೀವಾಗಿರಬೇಕು. ಯೇಸು ನಾಮದಲ್ಲಿ ಅನೇಕ ಪ್ರಶ್ನೆಗಳು. ಹಲ್ಲೆಲೂಯಾ. ಈಗ ಅವನು ಏನ್ ಮಾಡ್ತಾ ಇದ್ದಾನೆ? क्या कर रहा है, ಮಳೆ ಬರಬಾರದು, बारिश नहीं आना, ಮಳೆ ಬರಬಾರದು, बारिश नहीं आना, ಮಳೆ ಬರಬಾರದು, बारिश नहीं आना, ಮಳೆ ಬರಬಾರದು, ಮಳೆ ಬರಬಾರದು, ಮಳೆ ಬರಬಾರದು, ಮಳೆ ಬರಬಾರದು. नहीं आना है. ಏನ್ ಮಾಡ್ತಾ ಇದ್ದಾನೆ? क्या कर रहा है, ಏನ್ ಮಾಡ್ತಾ ಇದ್ದಾನೆ? क्या कर रहा है, ಕೂತ್ರು ಅದೇ, ಕುತ್ಕೊಂಡ್ರು ಅದೇ, उधर बैठ के ಕುತ್ಕೊಂಡ್ರು ಅದೇ ಹೇಳ್ತಾ ಇದ್ದಾನೆ. और बैठ के वो बोल रहा है, ಕುತ್ಕೊಂಡ್ರೆ ಹೇಳ್ತಾನೆ ಮಳೆ ಬರಬಾರದು, बैठने के बाद वो बारिश नहीं आना है, ನಿಂತ್ಕೊಂಡ್ರು ಮಳೆ ಬರಬಾರದು. उठने के बाद बारिश नहीं आना है. ನಾವೇನ್ ಮಾಡ್ತೀವಿ? हम लोग क्या कर रहा है, ಸೈಲೆನ್ಸ್. सुनो, ಹಲೋ, ಚೆನ್ನಾಗಿ ಗಮನಿಸಿ. सुनो, ನಾವೇನ್ ಮಾಡ್ತೀವಿ? हम लोग क्या कर रहा है, ಒಂದ್ಸರಿ ಪ್ರಾರ್ಥನೆ ಮಾಡ್ತೀವಿ, एक बार प्रेयर करेगा, ಮಳೆ ಬರಬಾರದು, प्रेयर बारिश नहीं आना, ಮಳೆ ಬರಬಾರದು, बारिश नहीं आना, ಮಳೆ ಬರಬಾರದು, बारिश नहीं आना, ಮಳೆ ಬರ್ಬಾರ್ದು. बारिश ಕಂಡುಬಿಟ್ಟು ನೋಡಿದ್ವಿ, ಮಳೆ ಬಂದ್ಬಿಡ್ತು. आग छोड़ के आएगा, बारिश आ गया, ಮಳೆ ಬಂದ್ಬಿಡ್ತು. बारिश आ गया. ಅಯ್ಯೋ, ನಮ್ ನಂಬಿಕೆ ಇಲ್ಲಪ್ಪ. अयो हम लोग को विश्वास नहीं, ಅಯ್ಯೋ, ನಮ್ ನಂಬಿಕೆ ಇಲ್ಲಪ್ಪ. विश्वास नहीं, ಅಯ್ಯೋ, ನಮ್ ನಂಬಿಕೆ ಇಲ್ಲಪ್ಪ. हम लोग विश्वास का है. ತಿರ್ಗಾ ಕಣ್ಣು ಮುಚ್ಕೊಳ್ತೀವಿ. बाद में आंख क्लोज करेगा, ತಿರ್ಗಾ ಏನ್ ಮಾಡ್ತೀವಿ? फिर क्या करेगा, ಸೈತಾನ್ ಬರಬಾರ್ದು, वो सही नहीं आना है, ರೋಗ ಬರಬಾರ್ದು, और बीमार नहीं आना है, ಏನು ಮಾಡಬಾರ್ದು, कुछ भी नहीं आना ಏನು है, ನಡಿಬಾರ್ದು. कुछ भी नहीं आना है. ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ. प्रेयर करता करता
है ನಾವು ಏನ್ ಅನ್ಕೊಂಡಿದೀವೋ हम लोग क्या सोच रहे हैं ಅದು ಹಾಗೆ ಹೋಗಿರ್ತಾರೆ, वो हो जाएगा, ಎಲ್ಲ ಆಗ್ಬಿಟ್ಟಿರ್ತಾರೆ. वो सभी हो जाएगा। ಅವಾಗ ಏನ್ ಮಾಡ್ತೀವಿ? हम क्या करेगा, ಸೋತೋಗಿರ್ತೀವಿ, वो हम लोग ಸೋತೋಗ್ಬಿಟ್ಟಿರ್ತೀವಿ. ಸುಸ್ತು ಹೋಗ್ಬೇಕು, सुस्त हो गया, ಲೇಸಿ ಹೋಗ್ಬೇಕು. लेजी हो जाएगा। ಏನ್ ಮಾಡ್ಬೇಕು? क्या करना, ಪ್ರಾರ್ಥನೆ ಬಿಟ್ಬಿಡ್ತೀವಿ, प्रार्थना छोड़ेगा, ಆರಾಧನೆ ಬಿಟ್ಬಿಡ್ತೀವಿ, ಆರಾಧನೆ छोड़ेगा, ಸಭೆ ಬಿಟ್ಬಿಡ್ತೀವಿ, मंदिर छोड़ेगा, ವಾಕ್ಯನ ಬಿಟ್ಬಿಡ್ತೀವಿ. वाक्य छोड़ेगा। ಆದ್ರೆ ಹೇಳ್ತದೆ, इधर बोल रहा है ಏಲಿಯನು ನಮ್ಮಂತ ಸ್ವಭಾವವುಳ್ಳ ಮನುಷ್ಯನು. ये हम लोग कैसे हमारे सवाल है, ये इंसान है। ಹಲ್ಲೆಲೂಯಾ. ಯೇಸುವಿಗೆ ಶೋಧನೆಗಳು ಬಂತು, यीशु मसीह के शोधन आ गया, ಏಲಿಯನಿಗೂ ಶೋಧನೆಗಳು ಬಂತು, एलिया के शोधन आ गया, ಇಲ್ಲಿರುವ ನಮಗೂ ಶೋಧನೆಗಳು ಬರ್ತಾವೆ. हम लोग शोधन आएगा। ಶೋಧನೆ ಬಂದ್ರೆ ನಾವು ಬಿದ್ದೋಗಬಾರದು. शोधन है तो हम नहीं जाना है। ಯೇಸು ನಾಮದಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು. ಯೇಸು ನಾಮದಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು. ಯೇಸು ನಾಮದಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಎಲಿಯ ಏನ್ ಮಾಡ್ತಾ ಇದ್ದಾನೆ? क्या कर रहा, ಮಳೆ ಬರಬಾರದು. ಏನ್ ಮಾಡಬಾರದು? क्या करना, ಮಳೆ ಬರಬಾರದು. बारिश नहीं आना है, ಎಲ್ಲ ಹೇಳ್ರಿ, ಮಳೆ ಬರಬಾರದು. बारिश नहीं आना है। ಹೇಳಿ ಬಾಯಿಗೆ, ಮಳೆ ಬರಬಾರದು. ಕೆಲವರು ಹೇಳ್ತಾರ, ನಿಮ್ಮ ಬಾಯಲ್ಲಿ ಯೇಸುವಿನ ವಾಕ್ಯ ರಕ್ತ ಹಾಕಿ ಕೆಳೆದು ತೊಳೆದು ಯೇಸುವಿನ ನಾಮದಲ್ಲಿ ಆ ಬಾಯಿ ಸ್ಟಾಪ್ ಮಾಡಿದ ಪ್ರಾರ್ಥನೆ ಮಾಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ತಾನೆ ಮಳೆ ಬರಬಾರದು. बारिश नहीं आना बोल रहा है। ಇವತ್ತು ನೀವು ಹೇಳ್ಬೇಕು, हम लोग बोलना है, ನಾವು ಸಭೆ ಕಟ್ತಾ ಇದ್ದೇವೆ, हम लोग सब मिलकर बनाना है। ನಾನು ಮನೆ ಕಟ್ಟಬೇಕು, ನಾನು ಸೈಟ್ ತಗೊಳ್ಬೇಕು, ನಾನು ಆಶೀರ್ವಾದವಾಗಿರ್ಬೇಕು, ನಾನು ಒಳ್ಳೆ ಕೆಲಸ ಸಿಗಬೇಕು, ನನ್ನ ಮನೆಯಲ್ಲಿ ಸಮಾಧಾನ ಇರಬೇಕು, ನನ್ನ ಕುಟುಂಬದಲ್ಲಿ ಒಳ್ಳೆ ವಿವಾಹ ಕಾರ್ಯಗಳು ನಡೀಬೇಕು, ನನ್ನ ಮಕ್ಕಳು ಅಭಿವೃದ್ಧಿಯಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ನಾನು ಒಳ್ಳೆ ಕೆಲಸ ಸಿಗಬೇಕು. ಇದು ಹೇಳೋದಾದ್ರೆ ದೇವರು ನೀವು ಹೇಳಿದಂತೆ ದೇವರು ಮಾಡ್ತಾನೆ. ನೀವು ಹೇಳಿದಂತೆ ದೇವರು ಮಾಡ್ತಾನೆ. ದೇವರು ನೀವು ಹೇಳಿದಂತೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಲಿಯ ಏನ್ ಮಾಡ್ದ? ये क्या किया, ಪ್ರಾರ್ಥನೆ ಮಾಡ್ದ. प्रेयर किया, ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? प्रेयर किया। ಹಲ್ಲೆಲೂಯಾ, ಸ್ತೋತ್ರ, 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 ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಂದೆ. आमीन। ಮಳೆ ಬರ್ತಾನೆ ಇದೆ, बारिश आ रहा है, ಮಳೆ ಬರ್ತಾನೆ ಇದೆ. बारिश आ रहा है, ತಿರ್ಗಾ ಕಣ್ಣು ಮುಚ್ತಾರೆ. फिर भी ಸ್ತೋತ್ರ, 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 ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಅಮ್ಮೇ ನೀನು ಸ್ತೋತ್ರ ಹೇಳ. ಹಲ್ಲೆಲೂಯಾ, ಸ್ತೋತ್ರ, 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 ಸ್ತೋತ್ರ. ಹೇಳ್ರಿ, ऐसा स्तोत्र 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 करके ये पानी नहीं क्या, फिर भी स्तोत्र 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 करेगा। ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಅಮ್ಮಯ್ಯ निया ಸ್ವಲ್ಪ ಟೀ ಎತ್ಕೊ ಬಾ. और ठीक है क्या, ಹಲ್ಲೆಲೂಯಾ, ಸ್ತೋತ್ರ, ಸ್ತೋತ್ರ, फिर ಸ್ತೋತ್ರ, भी ಸ್ತೋತ್ರ. प्रेयर करेगा, ಓ स्तोत्र ಬಾ, 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 ಬಾ. ತಿರ್ಗಾ ನೋಡ್ತೀವಿ, ಕಣ್ಣು ನೋಡ್ತೀವಿ. स्तोत्र के फिर भी हम ध्यान छोड़ के जाएगा। ಏ, ನೀನು ಹಠ ಮುಚ್ಚ. अंकलेगा ऐसे देखो बोलेगा, ತಿರ್ಗಾ ಪ್ರಾರ್ಥನೆ ಮಾಡ್ತೀವಿ. ಸ್ತೋತ್ರ, 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 ಸ್ತೋತ್ರ. स्तोत्र स्तोत्र करेगा। ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಯ್! ಸ್ಟವ್ ಆಫ್ ಮಾಡಿ. इसके बाद करो, ಇದು ನಮ್ಮ ಪ್ರಾರ್ಥನೆ, ऐसा हम लोग प्रेयर करेगा, ಇದು ನಮ್ಮ ಪ್ರಾರ್ಥನೆ. ऐसा हम लोग प्रेयर करेगा। ಸಹೋದರ ಹೇಳ್ಬೇಕಾ? सोदर बोलना, ಪ್ರಾರ್ಥನೆ ಮಾಡ್ತಾ ಮಾಡ್ತಾ प्रेयर करके करके ತುಂಬಾ ಟೈರ್ಡ್ ಆಗ್ಬಿಟ್ಟಿದೆ. हम फुल पेड हो गया, ಕಾಪಾಡಪ್ಪ. वो कापड़ दिया। ಆಮೇನ್. आमीन। ಇಷ್ಟೇ ನಮ್ಮ ಪ್ರಾರ್ಥನೆ. ऐसा इतना है प्रेयर। ಹಲೋ, ಹಲೋ, हेलो, ಹಲೋ, ಇದ್ದೀರಾ? ಹಾ, ಅವರೇ ಕೇಳ್ತಾರೆ, ಇದ್ದೀರಾ? ನಾನು ಮಾತ್ರ ಅವ್ರು ನಮಗೆ ಟೀಚರ್, ಅವರು ನಮ್ಮ ಸೀನಿಯರ್ ಮಾಸ್ಟರ್ ಅವರು. ಹಲ್ಲೆಲೂಯಾ, हालेलुया। ಇದ್ದೀರಾ ಇಲ್ಲಿ? सभी तरह है ना, ಈ ತರ ಪ್ರಾರ್ಥನೆ ಕೇಳೋದೇ ಇಲ್ಲ. ऐसा वाला प्रेयर नहीं सुनेगा यीशु मसीह। ಏಲಿಯ ಪ್ರಾರ್ಥನೆ ಮಾಡಕ್ ಹೋದ, एलिया प्रेयर करके जा रहा है, ಬೆಟ್ಟದ ಮೇಲೆ ಕೂತ್ಕೊಂಡ, वो बेटे में ऊपर हो बेटा, ಎರಡು ಕೈಗಳು ಮೇಲೆತ್ತದ, दो हाथ ऊपर करके, ಮಳೆ ಬಂದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದ, ಮಳೆ ಬಂದಿಲ್ಲಂದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದ. वो बारिश आ गई तो प्रेयर किया, बारिश नहीं आ गई तो प्रेयर किया। ಮಳೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದ, बैठ के प्रेयर कर रहा है, ಪ್ರಾರ್ಥನೆ ಮಾಡ್ತಾ 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 प्रेयर करके 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 ಮೋಡಗಳು ಎದ್ದು ಹೇಳ್ತಾರೆ, वो सभी बारिश आने के लिए रेडी हो रहा है, ಬಿರುಗಾಳಿ ಬರ್ತಾ ಇದೆ, वो गाड़ी आ रहा है, ಎಷ್ಟೋ ಬಿರುಗಾಳಿ ಎದ್ದು ಹೇಳ್ತಾ ಇದೆ. सभी हवा आ रहा है। ಆಗ ಅವ್ನಿಗೆ ಏನ್ ಅನಿಸ್ಬಹುದು? वो क्या वैसा कैसे सुन रहा है, ಏನ್ ಅನಿಸ್ಬಹುದು ಏನಿಗೆ? कैसे सुन, वो सोच रहा है, वो ಮಳೆ ಬರ್ತಾ ಇದೆ, बारिश आ रहा है, ಮಳೆಗೆ ಸಿದ್ಧವಾಗ್ತಾ ಇದೆ, बारिश आने के लिए ಗಾಳಿ ಬರ್ತಾ ಇದೆ, ಎಲ್ಲ ನಡೀತಾ ಇದೆ. चल रहा है, ನಮಗೂ ಕೂಡ ಹಿಂಗಿ ಬರಬಹುದು, हम लोग का ऐसा आ रहा है, ಬಿರುಗಾಳಿಗೆ ಎದ್ದೇಳಬಹುದು.
ಮಾಡ್ದ, मंगल किया 2 ಗಂಟೆ ಪ್ರಾರ್ಥನೆ ಮಾಡ್ದ, मंगल किया 3 ಗಂಟೆ ಪ್ರಾರ್ಥನೆ ಮಾಡ್ದ, 4 ಗಂಟೆ ಪ್ರಾರ್ಥನೆ ಮಾಡ್ದ, 5 ಗಂಟೆ ಪ್ರಾರ್ಥನೆ ಮಾಡ್ದ, 6 ಗಂಟೆ ಪ್ರಾರ್ಥನೆ ಮಾಡ್ದ. ಮಳೆ ಬರೋಕ್ಕೆ ಸಿದ್ಧವಾಗೇ ಇದೆ. वर्षन के रेडी हो गया ಆದ್ರೆ ಅವನು ತೀರ್ಮಾನ ತಗೊಂಡ, और डिसाइड किया ಈ ಮಳೆ ನಿಲ್ಲವರೆಗೂ ನಾನು ಮೊಣಕಾಲು ಬಿಡೋದೇ ಇಲ್ಲ. बारिश स्टॉप करने के अंदर को हम लोग प्रेयर नहीं करेगा ಮುಟ್ಟಿ ಮುಟ್ಟಿ मुट्ठी नहीं छोड़ेगा मुट्ठी नहीं छोड़ेगा. मुट्ठी का प्रेयर करना प्रेयर कंटिन्यू करेगा हाँ, मुट्ठी में प्रेयर कंटिन्यू करेगा ಪ್ರಾರ್ಥನೆ करेगा. हालेलुया. हालेलुया ಈ ಮೊಣಕಾಲಿನ ಪ್ರಾರ್ಥನೆ ಬಿಡೋದೇ ಇಲ್ಲ. मुट्ठी का प्रेयर नहीं छोड़ेगा ಕಡೆಗೆ ಅವನು ಪ್ರಾರ್ಥನೆ ಮಾಡಿ ಮುಗಿಸಿದ. वो प्रेयर को होने के बाद ಅವನು ಪ್ರಾರ್ಥನೆ ಮಾಡ್ತಾ ಮಾಡ್ತಾ प्रेयर करके 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 ಬಂದಂತ ಮೋಡ ಹೊರಟೋಯ್ತು, सब आगे ना सब ಬಂದಂತ ಬಿರುಗಾಳಿ ಹೊರಟೋಯ್ತು, आवाज आ गया ಬಂದಂತ ಹಳೆಯ ದೊಡ್ಡ ಹಳೆಯ ಹೊರಟೋಯ್ತು. ಸೈತಾನ ಒಂದು ಕಡೆ ಸವಾಲಾಗ್ತಾ ಇದ್ದಾನೆ, ಒಂದು ಕಡೆ ಹಳೆಯ ದೇವರು ಒಂದು ಕಡೆ ಸವಾಲು, ಒಂದು ಕಡೆ ಎಲಿಯ ಒಂದು ಸವಾಲು. ದೇವರ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಮಾಡುವಾಗ ಅನೇಕ ಡಿಸ್ಟರ್ಬ್ಸ್ಗಳು ಮಾಡ್ತವೆ, ಅನೇಕ ಕೆಲಸ ಡಿಸ್ಟರ್ಬ್ ಮಾಡ್ತದೆ, ಅಡಿಗೆ ಮಾಡೋಕೆ ಡಿಸ್ಟರ್ಬ್ ಮಾಡ್ತದೆ, ಅಡಿಗೆ ಮಾಡುವಾಗ ಡಿಸ್ಟರ್ಬ್ ಮಾಡ್ತಾರೆ. ಹಲೋ, ಅವನು ಆಚೆ ಹಾಕ್ಬಿಟ್ಟು ಬಾಗ ಬೇಗ ಬಗಲ ತುಂಡು ತುಂಡು ಗುಂಡು ಗುಂಡು ಗೊತ್ತಾಗ. ಹಾ, ಆಮೆನ್. ಹಲ್ಲೆಲೂಯಾ. ಆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, वो प्रेयर करता है ಚೆನ್ನಾಗಿ ಗಮನಿಸಮ್ಮ. ಈ ಕಡೆ ನೋಡು, सभी ಎಲ್ಲ ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಈ ಕಡೆ ನೋಡ್ಬೇಕು. ಇಸ್ರಾಯೇಲ್ ಈ ಕಡೆ ನೋಡು, ಕುತ್ಕೋ. ಎಲ್ಲ ಗಮನಿಸಿ. ಪ್ರಾರ್ಥನೆ ಮಾಡ್ಬೇಕಾದ್ರೆ प्रेयर करने के टाइम में ಶೋಧನೆ ಬರ್ತದೆ, शोधना आएगा ಫೋನ್ ಬರ್ತದೆ. फोन आएगा ಚೆನ್ನಾಗಿ ಗಮನಿಸಿ. सुनो ಎಲ್ಲ ಆಟ ಆಡ್ಕೊಂಡಿರೋದು ನಾನು, सभी वो क्या ಏನು ಆಟದಲ್ಲಿ ಇಲ್ಲಿ ಬಂದಿಲ್ಲ ನಾನು. कुछ भी नहीं करके नहीं आ गया ಹಾ, ಸಹೋದರ, सहोदरा ಅಣ್ಣ, अन्ना भैया ಪ್ರಾರ್ಥನೆ ಕೂತ್ಕೊಂಡ ಹುಡುಗಿಗೆ ಅಪ್ಪ ಬರ್ತಾಳೆ, प्रेयर करने के टाइम में वो लड़की और जान रहा है ಆಂಟಿಗೆ ಅಪ್ಪ ಬರ್ತಾಳೆ, आंटी जान रहा है ಅಂಕಲ್ಗೆ ಅಪ್ಪ ಬರ್ತಾಳೆ, जान रहा है ಅವರಿಗೆ ಅಪ್ಪ ಬರ್ತಾರೆ, ಇವರಿಗೆ ಅಪ್ಪ ಬರ್ತಾರೆ, ಎಲ್ಲಗೆ ಅಪ್ಪ ಬರ್ತಾರೆ. सभी ध्यान आ रहेगा ಬಂದಿರ್ತದೆ. आ गया ನಿಮ್ಮ ಮೈಂಡ್ ಅಲ್ಲಿ ಯೇಸುವಿನ ರಕ್ತ ಹಾಕ. हमारे माइंड में यीशु मसीह का ಪ್ರಾರ್ಥನೆ ಕೂತ್ಕೊಂಡ್ರೆ ನೀನು ದೇವರು ಮಾತ್ರನೇ ಇರಬೇಕು. प्रेयर करने के टाइम में तुम और यीशु मसीह रहना है ಇವೆಲ್ಲ ಬರ್ತವೆ. ये सभी आएगा ಆದ್ರೆ उसका ये ನೀನೇನ್ ಮಾಡ್ಬೇಕು? क्या करना ಕೆಲವರು ಹೇಳ್ತಾರೆ, ಮಕ್ಕಳಿದ್ದಾರೆ ಹೆಂಗೆ ಪ್ರಾರ್ಥನೆ ಮಾಡೋದು ಫಸ್ಟ್. वो बच्चे लोग आए कैसा प्रेयर करना फर्स्ट है ನಿನ್ನ ಮಕ್ಕಳು ಬೆಳಿಗ್ಗೆ 5 ಗಂಟೆಗೆ ನಿದ್ದೆ ಮಾಡ್ತಾ ತಾನೆ. तुम लोग बच्चे लोग को भय उनका क्या सो रहा ना ಇನ್ನು ಕೆಲವರು ಹೇಳ್ತಾರೆ, ಫಸ್ಟ್ फर्स्ट है ನಾನು ಬೆಳಿಗ್ಗೆ ಕೆಲಸ ಹೋಗ್ತೀನಲ್ಲ ಫಸ್ಟ್, मान लो वो काम पे जा रहा फर्स्ट है 5 ಗಂಟೆಗೆ ಹೋಗ್ತಾನೆ. और भय को नहीं जा रहा ना ಹಲೋ, ಇನ್ನು ಕೆಲವರು ಹೇಳ್ತಾರೆ, तो लोग बोल रहा है ಫಸ್ಟ್ फर्स्ट है ನಾನು ಅವಾಗ ತಾನೇ ನಿದ್ದೆ ಮಾಡೋದು. उस टाइम में हम लोग निंदा करेगा ಏನ್ ಮಾಡೋದು ಫಸ್ಟ್? क्या करना फर्स्ट है ನೀನು ಅವಾಗ ನಿದ್ದೆನೆ ಮಾಡಬೇಡ. और उस टाइम में तुम लोग निंदा नहीं करना ಹಾ, ನಿದ್ದೆನೆ ಮಾಡಬೇಡ. निंदा नहीं करना है ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಸಮಯ ಒಂದು ನಿನಗೆ ಇರಲೇಬೇಕು. तुम लोग प्रेयर का टाइम तुम लोग रहना है ಇವತ್ತು ನೀವು ಪ್ರಾರ್ಥನೆ ಸಮಯವನ್ನ ನಿರ್ಧಾರ ಮಾಡಲೇಬೇಕು. निर्धार करो ನಿಮ್ಮ ಮನೆ ಪ್ರಾರ್ಥನೆ ಒಂದು ಸಮಯ ನಿರ್ಧಾರ ತೆಗಿಬೇಕು. घर में प्रेयर का टाइम निर्धार करो ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ ನಮ್ಮ ಮನೆಯಲ್ಲಿ ಪ್ರಾರ್ಥನೆ, हम लोग घर में 5 to 6 प्रेयर है ಸಾಯಂಕಾಲ 8 ಗಂಟೆಯಿಂದ 9 ಗಂಟೆ ಪ್ರಾರ್ಥನೆ, इवनिंग 6 to 7 प्रेयर 8 to 9 ಪ್ರಾರ್ಥನೆ. 8 to 9 प्रेयर ಪ್ರಾರ್ಥನೆ ಮಾಡಿ ಊಟ ಮಾಡಿ ಮಲಗ್ತೀವಿ. और प्रेयर करके और खाना करके सो जाएगा ಈ ತರ ನಮ್ಮ ಜೀವಿತದಲ್ಲಿ ಬರಬೇಕು. ऐसा हम लोग जीवन जिंदगी में आना है ಇವತ್ತು ಎಷ್ಟೋ ಮನೆ ಜೀವಿತಗಳಲ್ಲಿ ಕುಟುಂಬದಲ್ಲಿ ಪ್ರಾರ್ಥನೆನೇ ಇಲ್ಲ. इतना जिंदगी में परिवार में प्रेयर नहीं ಎಷ್ಟೋ ಮನೆಯಲ್ಲಿ ಬೆಳಿಗ್ಗೆ ಪ್ರಾರ್ಥನೆ ಇಲ್ಲ, ಸಂಜೆ ಪ್ರಾರ್ಥನೆ ಇಲ್ಲ, ಫ್ಯಾಮಿಲಿ ಪ್ರಾರ್ಥನೆ ಇಲ್ಲ, ಮಕ್ಕಳ ಪ್ರಾರ್ಥನೆ ಇಲ್ಲ, ವೈಯಕ್ತಿಕ ಪ್ರಾರ್ಥನೆ ಇಲ್ಲ. तो प्रेयर प्रेयर में कुटुंब प्रेयर नहीं सभी कुछ भी प्रेयर नहीं कर रहा ಎಲ್ಲರಿಗೂ ವೈಯಕ್ತಿಕ ಪ್ರಾರ್ಥನೆ ಬೇಕೇ ಬೇಕು. वैयक्तिक प्रेयर करना है ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಲೇಬೇಕು. वैयक्तिक प्रेयर करना है सभी लोग ಪ್ರತಿಯೊಬ್ಬರು ವೈಯಕ್ತಿಕ ಅಂದ್ರೆ ನೀನು ಒಬ್ಬನೇ ಪ್ರಾರ್ಥನೆ 1 ಗಂಟೆ ದಿನಕ್ಕೆ ನೀನು ಮಾಡಲೇಬೇಕಪ್ಪ, ಮಾಡಲೇಬೇಕಪ್ಪ. अकेले तुम लोग 1 घंटा 2 घंटा तुम प्रेयर करना है ನೀವು ಪ್ರಾರ್ಥನೆ ಮಾಡದೇ ಇದ್ರೆ तुम प्रेयर नहीं किया तो ನೀವು ಬಲಹೀನರಾಗ್ತೀರಾ. तुम भलाई हो जाएगा ನೀವು ಪ್ರಾರ್ಥನೆ ಮಾಡದೇ ಇದ್ರೆ प्रेयर नहीं किया तो ನೀವು ರೋಗಿಗಳಾಗ್ತೀರಾ. तुम लोग ರೋಗಿ ಆಗ್ತೀರಾ. ರೋಗಿ ಆएगा ನೀವು ಪ್ರಾರ್ಥನೆ ಮಾಡದೇ ಇದ್ರೆ तुम लोग प्रेयर नहीं किया तो ನೀವು ದೊಡ್ಡ ಪಾಪದಲ್ಲಿ ಸಿಕ್ಕಾಕೊಳ್ತೀರಾ. बड़ा पाप में वो हो जाएगा ನೀವು ಪ್ರಾರ್ಥನೆ ಮಾಡುವುದಾದ್ರೆ प्रेयर किया तो ಇಡೀ ಲೋಕವನ್ನೇ ನೀವು ಜಯಿಸುತ್ತೀರಾ. ಇಡೀ ಲೋಕವನ್ನೇ ನೀವು ಜಯಿಸ್ತೀರಾ. ಇಡೀ ಲೋಕವನ್ನೇ ಜಯಿಸ್ತೀರಾ. ಹಲ್ಲೆಲೂಯಾ. ಇವತ್ತು ನಾವೇನ್ ಮಾಡ್ಬೇಕು? क्या करना ಪ್ರಾರ್ಥನೆ ಮಾಡಬೇಕು.
प्रेयर करने के टाइम में ಮಕ್ಕಳು ಅಮ್ಮೇ ಅಂತಾರೆ, और बच्चे लोग माँ बोल रहे हैं, ಅಪ್ಪೇ ಅಂತಾರೆ, मैं बोल रहा है, ಮಮ್ಮೇ ಅಂತಾರೆ. पापा मम्मी बोल रहा है। ಆ ಸಮಯ ಏನ್ ಮಾಡ್ಬೇಕು? वो समय में क्या करना, ಅವ್ರು ನಿದ್ದೆ ಮಾಡಿಸಿ, वो सोने के लिए छोड़ दो, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ರಿ. उसके लिए हेल्थ दे दो। ಒಂದು ದಿವಸ ಆ ಸಮಯಕ್ಕೆ ಎದ್ದು ಬಿಟ್ರ, उस टाइम में तुम बच्चे लोग उठाए तो ಇನ್ನೊಂದು ಸಮಯ ನಿರ್ಧಾರ ಮಾಡ್ರಿ. तुम लोग नेक्स्ट टाइम निर्धार करो, ವೈಯಕ್ತಿಕ ಸಮಯ ಪ್ರಾರ್ಥನೆ ವೈಯಕ್ತಿಕ ಸಮಯದಲ್ಲಿ ಇಟ್ಕೊಳ್ರಿ. अकेले टाइम में अकेले प्रेयर निर्धार करो। ಪ್ರಾರ್ಥನೆ ಮಾಡ್ಲೇಬೇಕು ಪ್ರತಿಯೊಬ್ಬರು. प्रेयर करना है सभी लोग। ಪ್ರಾರ್ಥನೆ ಮಾಡದೇ ಇದ್ರೆ ನಾವ್ ಯಾರು ದೇವರ ಮಕ್ಕಳೇನೆ ಅಲ್ಲ. प्रेयर नहीं किया हम लोग यीशु मसीह के बेटा बेटी नहीं। ಅದಕ್ಕೆ ಎಲ್ಲಿ ಹೇಳ್ತಾನೆ, एलिया बोल रहा है, ನಾನೊಂದು ಪ್ರಾರ್ಥನೆ ಬೆಟ್ಟವನ್ನು ಸಿದ್ಧ ಮಾಡುತ್ತೇನೆ, हम लोग बेटा निर्धार किया, ಆ ಬೆಟ್ಟದ ಮೇಲೆ ಹೋಗ್ತೀನಿ, वो बेटा वो ऊपर जा रहा है, ಆ ಬೆಟ್ಟದ ಮೇಲೆ ನಾನೇನ್ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ऊपर में हम लोग प्रेयर करेगा। ಹಲ್ಲೆಲೂಯಾ. ಇವತ್ತು ನಮಗೂ ಕೂಡ ಅಲ್ಲಿ ಬೆಟ್ಟಗಳಿಲ್ಲದೆ ಇರಬಹುದು. हम लोग का बेटा नहीं लेना है, ನಿಮ್ಮ ಮನೆಯಲ್ಲಿ ಒಂದು ರೂಮ್ ಇರಬಹುದು, घर में रूम है, ನಿಮ್ಮ ಮನೆಯಲ್ಲಿ ಹಾಲ್ ಇರಬಹುದು. आ रहा है, ಇವತ್ತು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡದೆ ಆಗದೆ ಇರಬಹುದು. घर में प्रेयर नहीं करेगा होना है। ಅದಕ್ಕಾಗಿ ಮಂದಿರ ಇಲ್ಲಿದೆ, इधर मंदिर है, इधर ಅದಕ್ಕಾಗಿ ಸಭೆ ಇಲ್ಲಿದೆ. इसके लिए मंदिर है। ಓಡಿ ಬರ್ರಿ, सभी बाकी ಸಭೆಯಲ್ಲಿ ಕೂತ್ಕೊಳ್ಳಿ, बैठो, ಪ್ರಾರ್ಥನೆ ಮಾಡ್ರಿ. प्रेयर करो। ಸಭೆಯಲ್ಲಿ ಕೂತು ಪ್ರಾರ್ಥನೆ ಮಾಡಿದ್ರೆ ಯೇಸು ಕ್ರಿಸ್ತನು ನಿಮಗೆ ಆರೋಗ್ಯವನ್ನು ಕೊಡುವ ದೇವರಾಗಿರುತ್ತಾನೆ. ಯೇಸು ಕ್ರಿಸ್ತನು ನಿಮಗೆ ಆರೋಗ್ಯವನ್ನು ಕೊಡುವ ದೇವರಾಗಿರುತ್ತಾನೆ. ಇವತ್ತು ಎಷ್ಟೋ ಮಕ್ಕಳು ಅಲ್ಲಿ ಮನೆಗೆ ಪ್ರಾರ್ಥನೆ ಮಾಡಕ್ಕೆ ಜಾಗ ಇಲ್ಲದ್ರೆ ಸಭೆಗೆ ಬರೋದೇ ಇಲ್ಲ. घर में आप प्रेयर नहीं करना, उस समय कितना भी मंदिर नहीं आएगा। ರೋಡಲ್ಲಿ ಬೀಡಿ ಮೊಟ್ಕೊಂಡಿರ್ತಾರೆ, रोड में को बीड़ी से ರೋಡಲ್ಲಿ ಸಿಗರೇಟ್ ಹೊಡಿತಾ ಇರ್ತಾರೆ, सिगरेट से खाएगा, ಬಾರಲ್ಲಿ ಎಣ್ಣೆ ಹೊಡಿತಾ ಇರ್ತಾರೆ, वो दारू पिएगा, ರೋಡ್ ಬೀದಿ ಅಲಿತಾನೆ ಇರ್ತಾರೆ. लोग जा रहा है, ಕೆಲವು ಬೀದಿ ನಾಯಿಗಳು ಹಂಗೆ, वो तो लोग कुत्तों लोग ऐसा है, ಎಷ್ಟೋ ನಾಯಿಗಳು ಅಲಿತಾನೆ ಇರ್ತಾವೆ. कुत्तों लोग ऐसे जा रहा है, ಆಂಟಿಗಳಿಂದ ಅಂಕಲ್ಗಳಿಂದ ನಾಯಿಗಳಿಂದ ಅಲಿತಾನೆ ಇರ್ತಾವೆ. पीछे अंकल पीछे से भी जा रहा है। ಇವತ್ತು ಎಷ್ಟೋ ಜನ ಅದನ್ನೆಲ್ಲ ಜೀವಿಸ್ತಾ ಇದ್ದಾರೆ. इतना लोग ऐसा जिंदगी कर रहा है। ಯೇಸು ನಾಮದಲ್ಲಿ ನಾನು ಹೇಳ್ತಾ ಇದ್ದೀನಿ, यीशु मसीह बोल रहा ಈ है, ಸಭೆಯಲ್ಲಿ ಯಾರಾಗಿರಬಾರದು, ये समय ಈ ಸಭೆಯಲ್ಲಿ ಇಬ್ಬರಿದ್ರು ಇಬ್ಬರು ಕೂಡ ಪ್ರಾರ್ಥನಾ ವೀರರಾಗಿರಬೇಕು. ಈ ಸಭೆಯಲ್ಲಿ 10 ಜನ ಇದ್ರು 10 ಜನ ಪ್ರಾರ್ಥನಾ ವೀರರಾಗಿರಬೇಕು. ಈ ಸಭೆಯೊಳಗೆ ಪ್ರಾರ್ಥನೆ ಮಾಡಿ ಮಾಡಿ ಪ್ರಾರ್ಥನೆಯಲ್ಲಿ ಜೀವಿಸಬೇಕು. ಪ್ರಾರ್ಥನೆ ಮಾಡೋದ್ರಿಂದ ಏನು ಸಿಗ್ತದೆ? ಆರೋಗ್ಯ ಸಿಗ್ತದೆ. ಪ್ರಾರ್ಥನೆ ಮಾಡೋದ್ರಿಂದ ಏನು ಸಿಗ್ತದೆ? ನಂಬಿಕೆ ಸಿಗ್ತದೆ. ಪ್ರಾರ್ಥನೆ ಮಾಡೋದ್ರಿಂದ ಏನು ಸಿಗ್ತದೆ? ಸಂತೋಷ ಸಿಗ್ತದೆ. ಪ್ರಾರ್ಥನೆ ಮಾಡೋದ್ರಿಂದ ಏನು ಸಿಗ್ತದೆ? ಬಿಡುಗಡೆ ಸಿಗ್ತದೆ. ಪ್ರಾರ್ಥನೆ ಮಾಡೋದ್ರಿಂದ ಏನು ಸಿಗ್ತದೆ? ನೀನು ಬೇಡುವುದಕ್ಕಿಂತಲೂ, ನೀನು ಕೇಳುವುದಕ್ಕಿಂತಲೂ, ನೀನು ಯೋಚಿಸುವುದಕ್ಕಿಂತಲೂ ನನ್ನ ದೇವರು ಅಧಿಕವಾಗಿ ನಿನಗೆ ಕೊಡುವಂತ ದೇವರಾಗಿರುತ್ತಾನೆ. ಅಧಿಕವಾಗಿ ಕೊಡುವಂತ ದೇವರಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಬೈಬಲಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ನಾವು ಸಭೆಗೆ ಬಂದು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಜೀವಿತದಲ್ಲಿ ಏನಾಗ್ತದೆ? ನಮ್ಮ ಜೀವಿತದಲ್ಲಿ ಏನಾಗ್ತದೆ? ಒಂದು ದೊಡ್ಡ ಬದಲಾವಣೆ ದೇವರು ತರ್ತಾರೆ, ಒಂದು ದೊಡ್ಡ ಬಿಡುಗಡೆ ದೇವರು ತರ್ತಾರೆ. ನೋಡಿ, ಗಮನಿಸಿ, ಸಭೆಗೆ ಬಂದು ಪ್ರಾರ್ಥನೆ ಮಾಡೋದ್ರಿಂದ ಏನ್ ನಡೀತದೆ? ನಮಗೆ ದೇವರು ಸುಕ್ಷೇಮವನ್ನು ಕೊಡುವಂತ ದೇವರಾಗಿದ್ದಾನೆ. ಗಮನಿಸಿ, ಬೈಬಲ್ ನೋಡ್ತಾರೆ, ಕೀರ್ತನೆ 122 ಅದರಲ್ಲಿ ಕಡೆ ವಾಕ್ಯ ಓದ್ರಿ ಬೇಗ. ಕೀರ್ತನೆ 122 ಅದರಲ್ಲಿ ಕಡೆ ವಾಕ್ಯ ಬೇಗ ಓದ್ಬೇಕು. ಸಭೆಗೆ ಬಂದು ಪ್ರಾರ್ಥನೆ ಮಾಡೋದ್ರಿಂದ ಏನೆಲ್ಲ ತೀರ್ಮಾನಗಳು ನಾವು ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತೀವೋ ಅದರಿಂದ ನಮಗೆ ಏನೆಲ್ಲ ಪ್ರಕಲ್ಪ ಕೊಡುತ್ತದೆ. ಮೊದಲನೇದಾಗಿ ಅಲ್ಲಿ ದೇವರು ನಮಗೆ ಆರೋಗ್ಯವನ್ನು ಕೊಡುತ್ತಾನೆ. ಇಷ್ಟೊಂದು ಓದ್ಬೇಕಾ ಕೀರ್ತನೆಗಳ ಬುಕ್ಕು? ಕೀರ್ತನೆ 122 ಅದರಲ್ಲಿ ಕಡೆ ವಾಕ್ಯ ಓದ್ರಿ ಬೇಗ. ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿಮಗೆ ಸುಕ್ಷೇಮವನ್ನು ಆರೈಸುತ್ತೇನೆ. ಕೈ ತಟ್ಟಿ ಆಮೇಲೆ ಅಂತ ಹೇಳಿ, ಕೈ ತಟ್ಟಿ ಆಮೇಲೆ ಅಂತ ಹೇಳಿ. ಹಲ್ಲೆಲೂಯಾ. ನೋಡಿ, ನಾವು ಸ್ವಭಾವ ಉಳ್ಳವರೇ, ನಾವು ಬಲಹೀನ ಉಳ್ಳವರೇ, ಅದು ದೇವರ ವಾಕ್ಯ ಹೇಳ್ತದೆ. ಏನ್ ಹೇಳ್ತದೆ? ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತ. ಯಾರ ನಿಮಿತ್ತ? ಯಾರ ನಿಮಿತ್ತ ಹೇಳ್ರಿ, ಯಾರ ನಿಮಿತ್ತ? ಮಾತಾಡಮ್ಮ, ಯಾರ ನಿಮಿತ್ತ? ಅಜ್ಜೆ, ಎಲ್ಲಿ ಬರೋದ್ರಿಂದ ಆರೋಗ್ಯ ಸಿಗುತ್ತೆ? ಮನೆಯಲ್ಲಿ ಕುತ್ಕೊಂಡಿದ್ರೆ ಆರೋಗ್ಯ ಸಿಗುತ್ತಾ? ಜನ ಬಂದ್ರೆ ಓಡ್ ಬರ್ಬೇಕಿಲ್ಲ. ಫೀವರ್ ಆಗಿದ್ರೆ ಬಾಕಿ ಆನ ಇದ್ದಾರೆ, ಕಾಲು ನೋವಿದ್ರೆ ಚಚ್ಕೋಡ್ ಬರ್ಬೇಕು, ಪಾವು ನೋವಿದ್ರೆ ಆನೆ ಜಲ್ದಿ, ಕೈ ನೋವಿದ್ರೆ ಚಚ್ಕೋಡ್ ಬರ್ಬೇಕು, ಆತು ನೋವಿದ್ರೆ ಆನೆ ಸಮಸ್ಯೆ ಇದ್ರೆ ದೇವರ
ಓಡ್ತೀವಿ? किधर भाग जाएगा? ಡಾಕ್ಟರ್ ಹತ್ರ ಓಡ್ತೀವಿ. डॉक्टर पास जाएगा। ಆ ಡಾಕ್ಟರ್ ಕೈ ಬಿಟ್ರೆ वो डॉक्टर हाथ छोड़ो तो ಈ ಡಾಕ್ಟರ್ ಯಾವತ್ತೂ ಕೈ ಬಿಡೋನಲ್ಲ. ಈ ಡಾಕ್ಟರ್ ಕೈ ಬಿಡೋನಲ್ಲ. ಬೈಬಲ್ ವಾಕ್ಯ ಕರೆಕ್ಟ್ ಆಗಿ ಹೇಳ್ತಾರೆ. बाइबल बोल रहा है ಚೆನ್ನಾಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, मेरे को ಥಿಂಕಿಂಗ್ ಅಲ್ಲಿ ಇಟ್ಕೊಳ್ಳಿ. मेरे को ಏನ್ ಹೇಳ್ತಾರೆ? क्या बोल रहा है? ನನ್ನ ದೇವರ ಮಂದಿರ ನಿಮಿತ್ತ, यीशु मसीह मंदिर ಎಲ್ಲ ಹೇಳಿ, ನನ್ನ ದೇವರ ಮಂದಿರ ನಿಮಿತ್ತ, यीशु मसीह मंदिर ಎಲ್ಲ ನನ್ನ ದೇವರ ಮಂದಿರ, यीशु मसीह मंदिर ನನ್ನ ದೇವರ ಮಂದಿರ. यीशु मसीह मंदिर ಯಾಕೆ ನಿನಗೆ ಮಂದಿರ? क्यों नहीं मंदिर है? ಯಾಕೆ ನಿನಗೆ ಮಂದಿರ? क्यों नहीं मंदिर है? ಮನೆಯಲ್ಲಿ ಪ್ರಾರ್ಥನೆ ಮಾಡಕ್ಕಾಗಲ್ಲ, मेरे करने का नहीं होता घर में ಕಣ್ಣೀರಿಂದ ಪ್ರಾರ್ಥನೆ ಮಾಡಕ್ಕಾಗಲ್ಲ, आज प्रेयर नहीं कर रहा है ವೈಯಕ್ತಿಕವಾಗಿ ಹೇಳಿ ಪ್ರಾರ್ಥನೆ ಮಾಡಕ್ಕಾಗಲ್ಲ, प्रेयर नहीं कर सकता है ಕೂಗಿ ಪ್ರಾರ್ಥನೆ ಮಾಡಕ್ಕಾಗಲ್ಲ, जोर से प्रेयर नहीं सकता है ಕಿರ್ಚಿ ಪ್ರಾರ್ಥನೆ ಮಾಡಕ್ಕಾಗಲ್ಲ. जोर से प्रेयर नहीं कर सकता है ಅದಕ್ಕಾಗಿಯೇ ದೇವರ ಮಂದಿರವನ್ನ ಸೊಲೊಮೋನನು ದೇವರ ಆಲಯವನ್ನ ಮಂಟಪವನ್ನ ಕಟ್ಟಿದ್ದಾನೆ. ಅದಕ್ಕಾಗಿಯೇ ಯಾರಿಗೆ ಈ ಸ್ಥಳದಲ್ಲಿದೆ, ये हमें मंदिर है इसके लिए ಇವತ್ತು ನಿಮ್ಮೆಲ್ಲರಿಗೂ ದೇವರು ಹೇಳ್ತಾ ಇದ್ದಾನೆ, सभी लोग को बोल रहा है ನಾನೇನ್ ಕೊಡ್ಲಿಕ್ಕಿದ್ದೇನೆ, क्या देखिए ನಾನೇನ್ ಕೊಡ್ಲಿಕ್ಕಿದ್ದೇನೆ, क्या देने के लिए जा रहा है ನಿಮಗೆ ಸುಕ್ಷೇಮವನ್ನ ಕೊಡಲಿಕ್ಕಿದ್ದೇನೆ, शिक्षा दे रहा है ಆರೋಗ್ಯ ಕೊಡಲಿಕ್ಕಿದ್ದೇನೆ, दे रहा है ಯೇಸು ನಾಮದಲ್ಲಿ ಆರೋಗ್ಯ ಕೊಡಲಿಕ್ಕಿದ್ದೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಕೈ ಕಟ್ಟಿ ನಂಬರ್ ಆಮೇಲೆ ಅಂತ ಹೇಳ್ರಿ. ಈಗೆಲ್ಲ ತಟ್ಬಾರ್ದು, ಜೋರಾಗಿ ತಟ್ಬೇಕಂತ. ಜೋರಾಗಿ ತಟ್ಟಿ ಆಮೇಲೆ ಅಂತ ಹೇಳ್ರಿ. ಆಮೇಲೆ ದೇವರು ಏನ್ ಹೇಳ್ತಾ ಇದ್ದಾರೆ? यीशु मसीह क्या बोल रहा है ಯಾರ ನಿಮಿತ್ತ? किसको निमित्त ಯಾರ ನಿಮಿತ್ತ? ಮಂದಿರದ ನಿಮಿತ್ತ. मंदिर के बारे में ಹಂಗಾದ್ರೆ उसके लिए ಈ ಆಲಯದಲ್ಲಿ ಕುಳಿತುಕೊಳ್ಳೋದು आने में बैठेगा ना ಯಾವತ್ತೂ ವ್ಯರ್ಥವಾಗಿ ಹೋಗೋದಿಲ್ಲ, ये व्यर्थ नहीं हो जाएगा ವ್ಯರ್ಥವಾಗಿ ಹೋಗೋದಿಲ್ಲ. नहीं हो जाएगा ಹಲ್ಲೆಲೂಯಾ. ಎಷ್ಟು ಜನ ಇಷ್ಟಪಡ್ತೀರಾ कितना आदमी वो पसंद कर रहा है ಆಚೆ ನಾನು ಸಮಯ ಕಳೆಯೋದಕ್ಕಿಂತ, वो बाहर हम लोग टाइम पास करने के लिए ಸ್ನೇಹಿತರ ಹತ್ರ ಸಮಯ ಕಳೆಯೋದಕ್ಕಿಂತ हमने सही करें टाइम पास करने के लिए ಅಂದ್ರೆ टाइम पास करें ಹಲ್ಲೆಲೂಯಾ. ಆಮೆನ್. हमें ಹೊರಗಡೆ ನಾನು ಸಮಯ ಕಳೆಯೋದಿಲ್ಲ. हम लोग बाहर टाइम पास करेगा ಹೌದು, ಹೊರಗೆ ಸಮಯ ಕಳೆಯೋದಿಲ್ಲ, हम लोग टाइम पास नहीं करेगा ಬೀದಿಗಳಲ್ಲಿ ಸಮಯ ಕಳೆಯೋದಿಲ್ಲ, बीड़ी से हम लोग ಬೇಡದವ್ರ ಜೊತೆ ಸಮಯ ಕಳೆಯೋದಿಲ್ಲ. टाइम पास नहीं करेगा ನಾನು ಒಬ್ಬರ ಜೊತೆ ಸಮಯ ಕಳೆಯುತ್ತೇನೆ, हम लोग एक ही बार में टाइम ನಾನು पास ಒಬ್ಬರ ಜೊತೆ ಸಮಯ ಕಳೆಯುತ್ತೇನೆ. टाइम पास ನಾನು ಯಾರ ಜೊತೆ ಗೊತ್ತಾ? किसके ऊपर पता ನಾನು है ದೇವರ ಆಲಯದಲ್ಲಿ, ನಾನು ದೇವರ ಆಲಯದಲ್ಲಿ, ನಾನು ದೇವರ ಆಲಯದಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ, कितना आदमी ಎಷ್ಟೋ ಜನ कितना आदमी लोग ಎಲ್ಲೆಲ್ಲೋ ಸಮಯ ಕಳೀತಾ ಇಲ್ಲ, इधर किधर टाइम पास कर रहा है ಎಲ್ಲೆಲ್ಲೋ ಸಮಯ ಕಳೀತಾ ಇಲ್ಲ. इधर टाइम पास कर रहा है ಮೊದಲು ನಾನು ಹಂಗೆ ಇದ್ದೆ, हम लोग ऐसे आएगा ಸೇವೆ 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 ಅನ್ಕೊಂಡು सेव सेव करके ಊರೆಲ್ಲ ಸುತ್ತಾ ಇದ್ದೆ, सभी गांव में सभी सुनने वाला है ಎಲ್ಲಾ ಪಾಸ್ಟರ್ ಜೊತೆ ಸುತ್ತಾ ಇದ್ದೆ. पास का बारे में घूमने वाला है ಒಬ್ಬ ಪಾಸ್ಟರ್ ಕೂಡ ಕೆಲಸ ಮಾಡೋನು ನನ್ನ ಜೊತೆ ಇರೋನು, और ಒಬ್ಬ ಪಾಸ್ಟರ್ ಕೂಡ ಕೆಲಸ ಬರಲ್ಲ, और सभी वो एक पास भी अच्छा वाला नहीं ಒಬ್ಬನು ಕೂಡ ಕೆಲಸ ಬರಲ್ಲ. एक भी अच्छा वाला नहीं था काम को नहीं आएगा, काम को नया वाला अच्छा वाला नहीं, काम को नहीं आएगा काम को नया वाला आता है ಅಂತ ಅವ್ರ ಜೊತೆ ನಾನಿದ್ದೆ. ऐसा वाला साथ में रहेगा ಕೆಲವು ರಾಜಕೀಯ ವ್ಯಕ್ತಿಗಳ ಜೊತೆ ಇದ್ದೆ, सभी पॉलिटिशियन आदमी लोग रहता ಎಲ್ಲರ ಜೊತೆನೂ ಇದ್ದೆ. सभी लोग के पास में रहता ಏನು ಅದ್ಭುತನೂ ನಡೆಯಲಿಲ್ಲ, कुछ भी नहीं था ಏನು ಒಳ್ಳೆ ಕಾರ್ಯನೂ ನಡೆಯಲಿಲ್ಲ. अच्छा नहीं चलेगा ರೋಗದ ಮೇಲೆ ರೋಗ, और बीमार में बीमार ಕಷ್ಟದ ಮೇಲೆ ಕಷ್ಟ, दुख से ಹೋರಾಟದ ಮೇಲೆ ಹೋರಾಟ, आ गया ಸಮಸ್ಯೆ ಮೇಲೆ ಸಮಸ್ಯೆ. समझ आ गया ಆದ್ರೆ ನಾನು ಒಂದು ಗೊತ್ತಾಯ್ತು, हम लोग एक ಒಂದು ಗೊತ್ತಾಯ್ತು. एक जगह सोचा ಒಂದ್ ದಿವಸ ನಮ್ಮ ಪಾಸ್ಟರ್ ಹೇಳಿದ್ರು, एक दिन पास में बोला है ತಪ್ಪಿ तमा ನಾನೊಂದು ಮಾತು ಹೇಳ್ತೀನಿ ಕೇಳು, एक बात बोली तो सुनो ನೀನು ಯಾವಾಗಲೂ तुम लोग कभी भी ಅವ್ರ ಜೊತೆ ಇವ್ರ ಜೊತೆ ಸುತ್ತಾನೆ ಇರ್ತೀಯ, वो लोग इधर के पास घूम रहा है ನೀನು ಯಾರ ಜೊತೆನೂ ಹೋಗ್ಬಾರ್ದು. किसी को साथ में नहीं जाना है ನೀನು ಎಲ್ಲಿರ್ಬೇಕು ಅಂತ ಯಾವಾಗಲೂ किधर रहना पता है तुम लोग ದೇವರ ಜೊತೆ ಇರ್ಬೇಕು. ಯಾವಾಗಲೂ यीशु मसीह के साथ रहना है ದೇವರ ಜೊತೆ ಯಾವಾಗಲೂ ಇರ್ಬೇಕಪ್ಪ, यीशु मसीह के साथ में सभी रहना है ಯಾವಾಗಲೂ ನೀನು ದೇವರ ಜೊತೆ ಇರ್ಬೇಕಪ್ಪ. कभी भी यीशु मसीह के साथ में रहना है ಹೆಂಗೆ ಪಾಸ್ಟರ್ ದೇವರ ಜೊತೆ ಇರೋದಂತೆ, कैसे यीशु मसीह के साथ में रहना है पूछ रहा है ಹೆಂಗೆ ಅವ್ರ ಜೊತೆ ಇರೋದು? यीशु मसीह कैसा रहना है ಅವ್ರು ಹೇಳಿದ್ರು, तो बोल रहा ನೀನ್ ದೇವರ ಆಲಯಕ್ಕೆ ಹೋಗು, तुम यीशु मसीह मंदिर के जाओ ಸುಮ್ಮನೆ ಕುತ್ಕೋ, चुप के बैठो ಸುಮ್ಮನೆ ಕುತ್ಕೊಂಡಿರು, चुप के बैठ करो ಪ್ರಾರ್ಥನೆ ಮಾಡಬೇಡ, प्रेयर नहीं करो ಸ್ತೋತ್ರ ಮಾಡಬೇಡ, स्तोत्र नहीं करो ಸುಮ್ಮನೆ ಕುತ್ಕೊಂಡಿರು. आराम से बैठो ದೇವರು ನಿನ್ನ ಒಳಗಡೆ ಒಂದು ಆತ್ಮ ಇಡ್ತಾನೆ, यीशु मसीह तुम्हारे अंदर आत्मा रहेगा ಅದು ಪ್ರಾರ್ಥನೆ ನಿನ್ನೊಳಗೆ ಪ್ರಾರಂಭ ಆಗ್ತಾನೆ ಇರ್ತದೆ, अंदर आएगा ಪ್ರಾರ್ಥನೆ ಪ್ರಾರಂಭ ಆಗ್ತಾನೆ ಇರ್ತದೆ, आरंभ हो जाएगा ಪ್ರಾರ್ಥನೆ ಪ್ರಾರಂಭ ಆಗ್ತಾನೆ ಇರ್ತದೆ. प्रेयर आरंभ हो जाएगा ಹಲ್ಲೆಲೂಯಾ. ದೇವರ ಆಲಯಕ್ಕೆ ಸುಮ್ಮನೆ ಬರ್ರಿ, यीशु मसीह अंदर चुप के आओ ಮನಸ್ಸು ಕೆಟ್ಟ
ಹಾಲೆಲೂಯಾ. ದೇವರ ಆಲಯದಲ್ಲಿ ಬಂದು ಕೂತ್ಕೊಳ್ಳಿ. ನೀವು ಕೂತ್ಕೊಂಡು ನೋಡ್ತಾ ಇದ್ರೆ ನಿಮಗೆ ಗೊತ್ತಿಲ್ಲದೆ ಯೇಸು ಕ್ರಿಸ್ತನು ನಿಮ್ಮನ್ನು ಸ್ವಸ್ಥ ಮಾಡಿರ್ತಾನೆ. ನಿಮಗೆ ಗೊತ್ತಿಲ್ಲದೆ ನೀವು ಸ್ವಸ್ಥವಾಗಿರ್ತೀರಾ. ನಿಮಗೆ ಗೊತ್ತಿಲ್ಲದೆ ಆರೋಗ್ಯ ಹೊಂದಿರ್ತೀರಾ. ನಿಮಗೆ ಗೊತ್ತಿಲ್ಲದೆ ನೀವು ಆರಾಮಾಗಿರ್ತೀರಾ. ಹಾಲೆಲೂಯಾ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಏನ್ ಹೇಳ್ತದೆ? ನನ್ನ ಮಂದಿರ ನಿಮಿತ್ತ, ನನ್ನ ಮಂದಿರ ನಿಮಿತ್ತ ನಿನಗೆ ಸುಕ್ಷೇಮವನ್ನ ನಾನು ಆರೈಸುತ್ತಾ ಇದ್ದೇನೆ. ದೇವರು ನಿಮ್ಮನ್ನ ಆರೈಸ್ತಾ ಇದ್ದಾರೆ. ಏನಂತ ಆರೈಸ್ತಾ ಇದ್ದಾರೆ? ನನ್ನ ಮಕ್ಕಳು ನನ್ನ ಮಂದಿರಕ್ಕೆ ಬಂದಿದ್ದಾರೆ, ನನ್ನ ಆಲಯಕ್ಕೆ ಬಂದಿದ್ದಾರೆ, ಅವರಿಗೆ ಆರೋಗ್ಯ ಉಂಟಾಗಲಿ, ಇವರಿಗೆ ಆರೋಗ್ಯ ಉಂಟಾಗಲಿ. ಕೈ ತಟ್ಟಿ ಆಮೆನ್ ಅಂತ ಹೇಳ್ತೀರಾ? ಇವರಿಗೆ ಸಮಾಧಾನ ಉಂಟಾಗಲಿ, ಇವರಿಗೆ ನೆಮ್ಮದಿ ಉಂಟಾಗಲಿ, ಇವರಿಗೆ ಮನೆ ಉಂಟಾಗಲಿ, ಇವರಿಗೆ ಒಳ್ಳೆ ಬಂಗಲೆ ಉಂಟಾಗಲಿ, ಇವರಿಗೆ ಒಳ್ಳೆ ಕೆಲಸ ಉಂಟಾಗಲಿ, ಯೇಸು ನಾಮದಲ್ಲಿ ಒಳ್ಳೆ ಬಿಸಿನೆಸ್ ನಡೆಯಲಿ. ಯೇಸು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ದೇವರು ವಾಕ್ಯ ಹೇಳ್ತದೆ, ನನ್ನ ಮಂದಿರದ ನಿಮಿತ್ತ ನಿಮಗೆ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಸುಕ್ಷೇಮವನ್ನ ಆರೈಸ್ತಾ ಇದ್ದೇನೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನೀವು ಆರೋಗ್ಯವಾಗಿರ್ರಿ ಅಂತ ಹೇಳಿ. ಆರೋಗ್ಯವಾಗಿರ್ರಿ ಅಂತ ಹೇಳಿ. ಆಮೆನ್. ಹಲ್ಲೆಲೂಯಾ. ದೇವರ ಆಲಯಕ್ಕೆ ಬರೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ. ಇವತ್ತು ಎಷ್ಟೋ ಜನ ದೇವರ ಆಲಯಕ್ಕೆ ಬರಲ್ಲ. ಅವರ ಆಲಯಕ್ಕೆ ಬರದೆ ಅನೇಕ ನಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಹೌದು, ಅನೇಕ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಅನುಭವಿಸ್ತಾನೆ ಇದ್ದಾರೆ. ರೋಗದ ಮೇಲೆ ರೋಗ, ಕಷ್ಟದ ಮೇಲೆ ಕಷ್ಟ, ಬಡ್ಡಿ ಮೇಲೆ ಬಡ್ಡಿ, ಸಮಸ್ಯೆ ಮೇಲೆ ಸಮಸ್ಯೆ. ಆ ಬಡ್ಡಿ ತೀರ್ಸೋಗೋಸ್ಕರ ನೈಟ್ ಅಂಡ್ ಡೇ ಕೆಲಸ, ನೈಟ್ ಅಂಡ್ ಡೇ ಕಾಮ್ ಕರೆಗಾ, ಅದರಲ್ಲಿ ರೋಗ ಮೇಲೆ ರೋಗ ಬರ್ತದೆ. ನಾನು ಹೇಳ್ತಾ ಇದ್ದೀನಿ, ನೀನು ಎಷ್ಟು ರೋಗ ಇಟ್ಕೊಂಡು ಎಷ್ಟೇ ಬಡ್ಡಿ ಮಾಡಿ ಎಷ್ಟೇ ಸಾಲ ಮಾಡಿ ನೀನು ಸಾಲ ತೀರಿಸ್ತೀನಿ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ಕೈಯಿಂದ ಅದು ಆಗೋದೇ ಇಲ್ಲ. ನೀನು ದೇವರ ಆಲಯದಲ್ಲಿ ಬಂದು ಕೂತು ಪ್ರಾರ್ಥನೆ ಮಾಡಿ ನೀನು ಮುಂದೆ ಹೋದ್ರೆ ಆ ಎಲ್ಲ ಸಾಲಗಳು ನನ್ನ ದೇವರು ತೀರಿಸ್ತಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ, ಅದು ಯಾವಾಗಲೂ ಎಲ್ಲಿರ್ಬೇಕಂತೆ? ದೇವರ ಆಲಯದಲ್ಲಿ ಇರಬೇಕು. ದೇವರ ಆಲಯದಲ್ಲಿ ಇದ್ರೆ ದೇವರು ನಮ್ಮನ್ನು ಏನ್ ಮಾಡ್ತಾನಂತೆ? ಸುಕ್ಷೇಮವನ್ನ ಆರೈಸ್ತಾನೆ. ಹೇಳ್ರಿ, ಸುಕ್ಷೇಮವನ್ನ ಆರೈಸ್ತಾನೆ. ಹೇಳ್ರಿ, ಬೈಬೇಕು, ಸುಕ್ಷೇಮವನ್ನ ಆರೈಸ್ತಾನೆ. सभी लोगों को बोलो आरोग्य दिएगा, बोलो सभी लोगों को आरोग्य दिएगा. आमीन. नंबर 2 ದೇವರು ಏನು ಕೊಡ್ತಾರೆ? ನಾವು ದೇವರ ಆಲಯದಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಎರಡನೇದಾಗಿ ಏನು ಕೊಡ್ತಾರೆ? ಕೀರ್ತನೆ 27 4ನೇ ವಾಕ್ಯ ಓದ್ರಿ. ಕೀರ್ತನೆಗಳು 27 ಅದರಲ್ಲಿ 4ನೇ ವಾಕ್ಯ ಬೇಗ ಓದಬೇಕು ಎಲ್ಲರೂ ತೆಗೆದು. ಕೀರ್ತನೆ 27 ಅದರಲ್ಲಿ 4ನೇ ವಾಕ್ಯ. ಒಂದು ನಿಮಿಷ ಎಲ್ಲರೂ ತೆಗೀರಿ. ಕೀರ್ತನೆ 27 ಅದರಲ್ಲಿ 4ನೇ ವಾಕ್ಯ ತೆಗೆದ. ಭಜನ್ ಸಂಗೀತ 27 verse 4. ಓದ್ರಿ, ಎಲ್ಲರೂ ಓದ್ರಿ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲೇ ವಾಸಿಸುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನ ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ನನ್ನ ಜೀವಮಾನವೆಲ್ಲ, ಪೂರ ಜಿಂದಗಿ, ನನ್ನ ಜೀವಮಾನದಲ್ಲೆಲ್ಲ ನಾನು ಎಲ್ಲಿರ್ಬೇಕಂತೆ? ಯೆಹೋವನ ಮನೆಯಲ್ಲೇ, ದೇವರ ಮನೆಯಲ್ಲಿ, ದೇವರ ಮನೆಯಲ್ಲಿ. ಯಾರ ಮನೆಯಲ್ಲಿ? ಯಾರ ಮನೆಯಲ್ಲಿ? ಯಾರ ಮನೆಯಲ್ಲಿ? ಯಾರ ಮನೆಯಲ್ಲಿ? ನಾವು ನಿಜವಾಗ್ಲೂ ಹಿಂಗಿರ್ತೀವ? ಇಲ್ಲ. ಕೀರ್ತನೆ 3:3 ಹೇಳ್ತಾ ಹೋದ್ರಿ. ಭಜನ್ ಸಂಗೀತ 3:3. ಭಜನ್ ಸಂಗೀತ 3:3. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ಕೀರ್ತನೆಗಳು ಇಲ್ಲ ಸಾರಿ 1:3. ಸಾರಿ ಕೀರ್ತನೆಗಳು 1:6 ಓದಿ. 1:6. ಯೆಹೋವನು ನೀತಿವಂತರ ಮಾರ್ಗವನ್ನು ರಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ.
ವಾಕ್ಯ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ಕೂತುಕೊಳ್ಳದೆ ಧರ್ಮನಿಂದಗಳೊಡನೆ ನಿಂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರವನ್ನು ಆನಂದ ಪಡುವವನು, ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನ ಎಷ್ಟೋ ಧನ್ಯರು. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ಒಂದನೇ ವಾಕ್ಯದ ಪ್ರಕಾರವಾಗೇ ಇರ್ತೀವಿ. ಭಜನ್ ಸಂಗೀತದಲ್ಲಿ ನಾವು ನೋಡ್ತಾ ಕೀರ್ತನೆಗಳಲ್ಲೂ ಅಲ್ಲಲ್ಲಿಯ ದೇವರ ವಾಕ್ಯದಲ್ಲಿ 27:4 ನೋಡ್ತಾ ಇದ್ದೇವೆ. ನಾವು ದೇವರ ಮಂದಿರದಲ್ಲಿ ಇರಬೇಕಂತ ನಾವು ನೋಡ್ತಾ ಇದ್ದೇವೆ. ಅಲ್ಲಿದ್ದು ಹಿಂದೆ ಮುಂದೆ ನೋಡು, ಕುತ್ಕೊಂಡ್ ಜಾಗದಾಗ ಇರ್ಬೇಡ. ಅಲ್ಲಿ ಹೋಗಿ ಹಿಂದೆ ನೋಡು, ಅಲ್ಲಿ ನೋಡ್ಬಿಟ್ಟು ಬಂದು ಕುತ್ಕೋ. ಏನು ಕೆಲಸ ಮಾಡಲ್ಲ, ಒಬ್ಬೇ ಫಸ್ಟ್. ಆಮೇಲೆ 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 ಹೇಳ್ರಿ ಎಲ್ಲಾರು, ಹೇಳ್ರಿ ಆಮೇಲೆ ಹೇಳ್ರಿ. ಮೊದಲನೇದಾಗಿ ದೇವರು ಏನ್ ಮಾಡಿದ್ರು ನಿಮಗೆ? ದೇವರು ನಿಮಗೆ ಸುಕ್ಷೇಮವನ್ನು ಕೊಡ್ತಾರೆ. ಎರಡನೇದಾಗಿ ದೇವರು ಏನ್ ಮಾಡ್ತಾರೆ? ನಾವು ಎಲ್ಲಿರ್ಬೇಕಂತೆ? ಯೆಹೋವನ ಎಲ್ಲಿರ್ಬೇಕಂತ ಹೇಳ್ತಾ ಇದ್ದಾರೆ? ಯೆಹೋವನ ಮನೆಯಲ್ಲೇ. ಎಲ್ಲಿರ್ಬೇಕು? ಮನೆಯಲ್ಲಿ. ನಾವೆಲ್ಲಿರ್ತೀವಿ? ನಮ್ಮ ಮನೆ ಬಿಟ್ಟು ಕರ್ಲೋದೇ ಇಲ್ಲ. ಹೆಂಡತಿ ಪಕ್ಕದಲ್ಲೇ ಇರ್ತೀವಿ, ಮಕ್ಕಳ ಪಕ್ಕದಲ್ಲೇ ಇರ್ತೀವಿ, ಗಂಡನ ಪಕ್ಕದಲ್ಲೇ ಇರ್ತೀವಿ. ಮನೆ ಬಿಟ್ಟು ಆಚೆನೆ ಬರಲ್ಲ, ಬರೋದೇ ಇಲ್ಲ. ಮನೆ ಬಿಟ್ಟು ಆಚೆ ಫ್ಯಾನ್ ಆಫ್ ಮಾಡಿ. ಮನೆ ಬಿಟ್ಟು ಆಚೆ ಬರೋದೇ ಇಲ್ಲ, ಮನೆ ಬಿಟ್ಟು ಆಚೆ ಬರೋದೇ ಇಲ್ಲ. ನಾವು ಮನೆ ಬಿಟ್ಟು ಬರಬೇಕು. ಯಾವ ಮನೆಗೆ ಬರಬೇಕು? ಯೇಸು ಮನೆಗೆ ಬರಬೇಕು. ಯೇಸು ಮನೆಗೆ ನೀನು ಬರಬೇಕು. ಯೇಸು ಮನೆಗೆ ಬಂದ್ರೆ ನೀನ್ ಹೆಂಗಿರ್ತೀಯ ಗೊತ್ತಾ? ಸಮಾಧಾನವಾಗಿರ್ತೀಯ. ಅದಕ್ಕೆ ಆತ ಹೇಳ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲೇ ಧ್ಯಾನ ಮಾಡುವುದಕ್ಕೂ ಒಂದೇ ವರವನ್ನ ಕೇಳಿಕೊಳ್ಳುತ್ತೇನೆ. ಇವತ್ತು ನಿಮಗೆ ಏನು ವರ ಬೇಕಂತ ಕೇಳಿದ್ರೆ ಏನ್ ಹೇಳ್ತೀವಿ? ದೇವರು ಬಂದಾನಿವ, ನಿನಗೇನು ಬೇಕು ಮಗಳೇ, ನಿನಗೇನು ಬೇಕು ಮಗನೇ ಅಂತ ನಿಮ್ಮನ್ನು ಕೇಳಿದ್ರೆ ನೀವೇನ್ ಮಾಡ್ತೀರಾ? ಏನ್ ಹೇಳ್ತೀರಾ? ನನಗೆ ಬಂಗ್ಲೆ ಬೇಕು, ನನಗೆ ಕಾರ್ ಬೇಕು, ನನಗೆ ಇನ್ನೊಂದು ಬೇಕು, ಯಾವುದು ಇದು ಬೇಕಂತ ನಾವು ಕೇಳ್ತೀವಿ. ಒಂದು ಊರಲ್ಲಿ ಒಂದು ರಾಜ ಇದ್ದ, ಚೆನ್ನಾಗೆಲ್ಲ ಗಮನಿಸಿ. ಒಂದು ಊರಲ್ಲಿ ಒಂದು ರಾಜ ಇದ್ದ. ಆ ರಾಜನು ಒಬ್ಬ ಹಾಡನ್ನ ಇಟ್ಕೊಂಡಿದ್ದ. ಒಂದು ಹಾಡು ಇಟ್ಕೊಂಡಿದ್ದ. ಆ ಹಾಡು ಏನ್ ಮಾಡ್ದ? ಆ ರಾಜನಿಗೆ ಏನೆಲ್ಲ ಬೇಕಾಗಿದ್ದೆಲ್ಲ ಮಾಡ್ತಾ ಇದ್ದ. ಒಂದು ದಿವಸ ಆದ್ಮೇಲೆ ಆ ರಾಜನಿಗೆ ಏನಾಯ್ತು? ತುಂಬಾ ಸಮಸ್ಯೆಗಳಾಯ್ತು. ಅವರಿಗೆ ಅನಾರೋಗ್ಯದಲ್ಲಿ ಪರಿಸ್ಥಿತಿಗಳು ಬಂತು. ಈಗ ಈ ರಾಜ ಹೇಳ್ತಾ ಇದ್ದಾನೆ, ಈಗ ಈ ರಾಜ ಏನ್ ಮಾಡ್ತಾ ಇದ್ದಾನೆ? ಆ ರಾಜ ಆ ಅರಮನೆಯಲ್ಲಿ ಇರುವಂತ ಎಲ್ಲಾ ವಸ್ತುಗಳು ಯಾರ್ಯಾರಿಗೆ ಏನನ್ ಬೇಕೆಲ್ಲ ತಗೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾನೆ. ಯಾರ್ಯಾರಿಗೆ ಏನನ್ ಬೇಕು ತಗೊಂಡು ಹೋಗ್ರಿ ಅಂತ ಹೇಳಿ ಎಲ್ಲ ತಗೊಂಡು ಹೋದ್ರು. ಎಲ್ಲ ತಗೊಂಡು ಹೋಗಿದ್ದಾದ್ಮೇಲೆ ಈ ರಾಜ ಪಕ್ಕದಲ್ಲಿ ಆಳು ರಾಜನ ಪಕ್ಕದಲ್ಲೇ ಇದ್ದಾನೆ. ಈಗ ರಾಜನ ಪಕ್ಕದಲ್ಲಿ ಆಳಲ್ಲೇ ಇದ್ದಾನೆ. ರಾಜನ ಪಕ್ಕದಲ್ಲೇ ಇದ್ದಾನೆ. ಚೆನ್ನಾಗಿ ಗಮನಿಸಿ. ಸೋಫಾ ಬೇಕಾದರೂ ಸೋಫಾ ತಗೊಂಡು, ಚೇರ್ ಬೇಕಾದವರು ಚೇರ್ ತಗೊಂಡವರು, ಬಂಗಾರ ಬೇಕಾದವರು ಬಂಗಾರ ತಗೊಂಡವರು, ಯಾರಿಗೆ ಏನಾದ್ರು ಬೇಕೆಲ್ಲ ತಗೊಂಡವರು. ಆದ್ರೆ ರಾಜನ ಹತ್ರ ಕೆಲಸ ಮಾಡುವವನು ಎಲ್ಲಿದ್ದಾನೆ? ಕೆಲಸ ಮಾಡುವ ಪಕ್ಕದಲ್ಲೇ ಇದ್ದಾನೆ. ಈಗ ರಾಜ ಕೇಳ್ತಾ ಇದ್ದಾನೆ, ಅಪ್ಪ ಸಹೋದರ ಎಲ್ಲರೂ ಏನಾದ್ರು ಬೇಕೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಈಗ ನಾನು ಈ ಬಂಗ್ಲೆಯಲ್ಲಿ ಇರೋದಿಲ್ಲ, ನಿನಗೇನ್ ಬೇಕು
ನಿನಗೂ ನಾನು ಊಟ ಕೊಟ್ಟಿದ್ದೀನಿ, लोग खाना दे दिया। ಈ ಮನೆಯಲ್ಲಿ ನಾನು ಏನಾದ್ರೂ ಒಂದು ವಸ್ತುಗಳನ್ನ ಎತ್ತುಕೊಂಡು ಹೋದ್ರೆ ನಾನು ನೆಮ್ಮದಿಯಾಗಿ ಜೀವನ ಮಾಡಕ್ಕಾಗುತ್ತಾ ಅಂತ ಕೇಳ್ತಾನೆ. अरमने अंदर है ना, वो सामान एक ही लेके गए तो हम लोग जिंदगी कर सकते हैं क्या? वो पूछ रहा है। ಆ ರೀತಿ ಹೇಳಿದ ಮೇಲೆ ऐसा बोलने के बाद ಆ ರಾಜ ಕೇಳ್ತಾನೆ, राजा बोल रहा है, ಮತ್ತೆ ನಿನಗೇನು ಬೇಕಪ್ಪ? फिर तुम क्या चाहिए? ರಾಜ राजा ಅವ್ರು ಏನಾದ್ರು ಬೇಕು ಅವರೆಲ್ಲ ಎತ್ಕೊಂಡು ಹೋಗ್ಬಿಡಿ, वो सभी क्या क्या चाहिए वो सभी लेके जाने छोड़ दो। ನನಗೇನು ಬೇಡ ರಾಜ, कुछ भी नहीं चाहिए, ನನಗೆ ನೀನು ಬೇಕು ರಾಜ, मेरे को तुम चाहिए, आप ನನಗೆ चाहिए। ನನ್ನ ಆರೋಗ್ಯವಾಗಿ ನೋಡ್ಕೋಬೇಕು ರಾಜ, उससे भी नहीं ನಿನ್ನನ್ನು चाहिए, ಕಾಪಾಡ್ಕೊಳ್ಬೇಕು ರಾಜ. तुम लोगों को कापाड़ना चाहिए। ಆ ರೀತಿ ಅವನು ಹೇಳಿದ ಮೇಲೆ ऐसा बोलने के बाद ಆ ರಾಜ ಏನ್ ಮಾಡೋದು ಗೊತ್ತಾ? राजा क्या किया? बोला है ತುಂಬಾ ಖುಷಿ ಪಟ್ಟ ರಾಜ, ತುಂಬಾ ಖುಷಿ हो गया, ತುಂಬಾ ಖುಷಿ ಪಟ್ಟ, खुशी हो गया, ತುಂಬಾ ಖುಷಿ ಪಟ್ಟ. खुशी हो गया। ಯಾಕೆ ರಾಜ ಖುಷಿ ಪಟ್ಟ ಗೊತ್ತಾ? राजा खुशी हो गया, पता है ನೋಡಿ, ಇಲ್ಲಿರೋರೆಲ್ಲರೂ ये सभी लोग ನಾನು ಒಂದು ಮಾತು ಹೇಳಿದ ತಕ್ಷಣ ಎಲ್ಲ ತಗೊಂಡು ಹೊರಟ್ಬಿಟ್ರು. बात बोलने के बाद सभी लेके गया। ಆದರೆ बट इधर ನನ್ನ ಬಗ್ಗೆ ಗೊತ್ತಿರೋದು ಇವನೊಬ್ಬನಿಗೆ ಮಾತ್ರನೇ. हम लोग के बारे में किसको पता है? ನನ್ನನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ರೆ हम लोग को पकड़े तो ಈ ಇಡೀ ರಾಜ್ಯಕ್ಕೆ ಇವನು ರಾಜ್ಯ ಆಗ್ತಾನೆ, राजा बन जाएगा, ಇಡೀ ರಾಜ್ಯಕ್ಕೆ ಇವನು ರಾಜ್ಯ ಆಗ್ತಾನೆ. राजा बन जाएगा। ಅವರೆಲ್ಲ ಏನ್ ಮಾಡಿದ್ರು? हम लोग सभी क्या किया? ಏನಂತೆಲ್ಲ ತಗೊಂಡ್ರು. क्या क्या चाहिए सभी लेके दिया। ಆದ್ರೆ ಇವನು ಹೇಳ್ದ, ये सेवक बोल दिया, ರಾಜ ನನಗೆ ನೀನೇ ಬೇಕು. राजा तुम लोग हम आप लोग ये चाहिए मेरे को। ಆಗ ರಾಜ ಹೇಳ್ದ, और राजा बोल दिया, ಯಾರು ಏನಾರು ಎತ್ತಿಟ್ಕೊಂಡಿದ್ದೀರೋ क्या क्या बोल लेके गया ना, ಅದೆಲ್ಲ ತೆಗೆದುಕೊಂಡು ಬಂದು ಅರಮನೆಯಲ್ಲಿ ಇಡ್ರಿ. सभी वापस लेके अरमान अंदर रखो बोल दिया। ರಾಜ ಎಲ್ಲರನ್ನ ಕರೆಸಿದ. सभी लोग को इधर बुला दिया। ಇವತ್ತಿನಿಂದ या आज से ಈ ಅರಮನೆಗೆ या अरमान से ಇವರೇ ರಾಜನಾಗಿರುತ್ತಾನೆ, ಇವರೇ ರಾಜನಾಗಿರುತ್ತಾನೆ. ಒಂದು ಜೋರ ಕೈ ತಟ್ಟಿ ನಗ್ನಗ್ತಾ ಆಮೇಲೆ ಹೇಳ್ದಪ್ಪ, ನಗ್ನಗ್ತಾ ಆಮೇಲೆ ಹೇಳ್ದಪ್ಪ. ಹಲ್ಲೆಲೂಯಾ. ಏನ್ ಬೇಕಾದ್ರೂ ಕಳ್ಕೊಳ್ಳಿ, हम लोग क्यों थोड़े तो पकड़ नहीं, ಏನೆಲ್ಲ ಕಳ್ಕೊಳ್ಳಿ, ಪರವಾಗಿಲ್ಲ. कुछ भी जाए तो पकड़ नहीं। ಯೇಸುನ ಮಾತ್ರ ಕಳ್ಕೊಬೇಡ್ರಿ, ये समस्या नहीं छोड़ना है, ಯೇಸು ಮನೆನ ಕಳ್ಕೊಬೇಡ್ರಿ, मंदिर नहीं ಯೇಸುನ छोड़ना है, ಆಲಯನ ಕಳ್ಕೊಳ್ಬೇಡ್ರಿ. मंदिर नहीं छोड़ना है। ಅದಕ್ಕೆ ದಾವೀದನು ಹೇಳ್ತಾನೆ, दाऊद बोल रहा है ನನ್ನ ಜೀವಮಾನದಲ್ಲೆಲ್ಲ पूरा जिंदगी में ನಾನು ಯಾವಾಗಲೂ ನನ್ನ ದೇವರ ಮನೆಯಲ್ಲೇ ಇರುತ್ತೇನೆ, सभी टाइम में इस मंदिर में रहेगा, ನಾನು ದೇವರ ಮನೆಯಲ್ಲೇ ಇರುತ್ತೇನೆ. मंदिर में रहेगा। ಆಮೆನ್. आमीन। ನೀವು ದೇವರ ಮನೆಯಲ್ಲಿದ್ರೆ इस मंदिर में रहेगा तो ನಿಮಗೆ ಏನ್ ಸಿಗ್ತದೆ? क्या मिलेगा? ಕೀರ್ತನೆ 23:6 ಓದ್ರಿ. ಕೀರ್ತನೆ 23:6 ಬೇಗ ಓದ್ರಿ. ಕೀರ್ತನೆ 23:6. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಮ್ಮನ್ನ ಹಿಂಬಾಲಿಸು. ಆಮೇಲೆ ಕೈ ಮೇಲೆ ಎತ್ತಿ ಆಮೇಲೆ ಅಂತ ಹೇಳು. ಬೈಬಲ್ ಏನ್ ಹೇಳ್ತದೆ? बाइबल में बोल रहा है ಭಜನ ಸಂಖ್ಯೆ 23:6 ಅದ್ರಲ್ಲಿ ಹೇಳ್ತದೆ, ನನ್ನ ಜೀವಮಾನದಲ್ಲೆಲ್ಲ. पूरा जिंदगी में। ಹಲೋ, ಚೆನ್ನಾಗಿ ಗಮನಿಸಿ. ನಮ್ಮ ಜೀವಮಾನದಲ್ಲೆಲ್ಲ ದೇವರ ಮಂದಿರದಲ್ಲಿದ್ರೆ, ये पूरा जिंदगी में यीशु मसीह पकड़ा हो तो ನಾವು ದೇವರ ಮಂದಿರದಲ್ಲಿ ದೇವರ ಪರಮೇಶ್ವರ का मंदिर में बैठेंगे ना, यीशु मसीह मंदिर में बैठेगा तो ದೇವರ ಮಂದಿರದಲ್ಲಿ ನಾವಿದ್ರೆ यीशु मसीह मंदिर हम लोग रहेगा तो ನಮ್ಮ ಜೀವಮಾನದಲ್ಲೆಲ್ಲ पूरा जिंदगी में ನಮ್ಮನ್ನೇನು ಹಿಂಬಾಲಿಸ್ತದೆ? हम लोग क्या हिम्मत रहेगा, ನಮ್ಮನ್ನೇನು ಹಿಂಬಾಲಿಸ್ತದೆ? हम लोग क्या फॉलो ಏನು करेगा, ಹಿಂಬಾಲಿಸ್ತದೆ? क्या फॉलो करेगा, ಶುಭವೋ ಕೃಪೆಯೋ ನಮ್ಮನ್ನು ಹಿಂಬಾಲಿಸ್ತದೆ. ನಮ್ಮ ಕೈ ತಟ್ಟಿ ಆಮೆನ್ ಅಂತ ಹೇಳ್ರಿ. ನಮ್ಮ ಜೋರ ಕೈ ತಟ್ಟಿ ಆಮೆನ್ ಅಂತ ಹೇಳ್ರಿ. ನೀನು ಯಾವಾಗ ದೇವರ ಮನೆಯಲ್ಲಿ ಜೀವಮಾನದಲ್ಲೆಲ್ಲ, ನನ್ನ ಜೀವಮಾನದಲ್ಲೆಲ್ಲ ದೇವರ ಮನೆಯಲ್ಲಿ ನಾನು ಅದನ್ನ ಇರುವುದಾದರೆ, ಅದೇ ನನ್ನ ದೇವರು ಹೇಳ್ತಾರೆ, ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸ್ತದೆ, ನಿಮ್ಮ ಕುಟುಂಬವನ್ನು ಹಿಂಬಾಲಿಸ್ತದೆ, ನಿಮ್ಮ ಮಕ್ಕಳನ್ನು ಹಿಂಬಾಲಿಸ್ತದೆ, ನಿಮ್ಮ ಸಂತತಿಗಳನ್ನು ಹಿಂಬಾಲಿಸ್ತದೆ, ನಿಮ್ಮ ಜೀವಿತಗಳನ್ನು ಹಿಂಬಾಲಿಸ್ತದೆ. ಇದು ಯಾವುದರಿಂದ? ನೀನು ತೆಗೆದುಕೊಂಡ ತೀರ್ಮಾನದಿಂದ. क्या डिसाइड किया ना उसके लिए सभी हो जाएगा। ಇವತ್ತು ಯಾವ ತೀರ್ಮಾನ ತಗೊಳ್ತೀರಾ? हम लोग कौन डिसाइड किया ಹೊರಗಡೆ ಜೀವನ ಮಾಡಕ್ಕೆ ತೀರ್ಮಾನ ತಗೊಳ್ತೀರಾ? आज नहीं करेगा डिसाइड करेगा, ಇಲ್ಲ ದೇವರ ಮನೆಯಲ್ಲಿ ಇರುವುದಕ್ಕೆ ತೀರ್ಮಾನ ತಗೊಳ್ತೀರಾ? मंदिर करने उधर रहेगा ना आज डिसाइड करेगा। ಆದ್ರೆ ದಾವೀದ ತೀರ್ಮಾನ ತಗೊಂಡ, दाऊद एक तीर्मान किया, ಎಲಿಯ ತೀರ್ಮಾನ ತಗೊಂಡ, ये डिसाइड करेगा, ಎಸ್ತರಳು ತೀರ್ಮಾನ ತಗೊಂಡ್ರು. डिसाइड किया। ಏನ್ ಗೊತ್ತಾ? क्यों पता है? ನಾವು ದೇವರಿಗಾಗಿ ಬದುಕ್ತೀವಿ, ನಾವು मंदिर ಪ್ರಾರ್ಥನೆ ಮಾಡಿ ಬದುಕ್ತೀವಿ, ನಾವು ದೇವರ ಆಲಯದಲ್ಲಿ ಕುಳಿತು ಬದುಕ್ತೀವಿ. के बैठ के काम नहीं करेगा। ಅವನು ಯಾವಾಗ ಅದನ್ನು ಮಾಡಿದ್ರು और कभी और लोग करे किया ना ಅವನಿಗೆ ಆರೋಗ್ಯ ಕೊರತೆ ಇಲ್ಲದೆ ಇತ್ತು. उसके लिए आगे बढ़ते नहीं ಆರೋಗ್ಯ आया। ಸಂಪೂರ್ಣವಾಗಿ ದೇವರು ಕೊಟ್ರು. हेल्थ सब भी यीशु मसीह दे दिया, ಶುಭವು ದೇವರು ಅವರಿಗೆ ಸಂಪೂರ್ಣವಾಗಿ ಕೊಟ್ರು. शुभ संपूर्ण दे दिया, ಆಶೀರ್ವಾದಗಳು ಅವರಿಗೆ ದೇವರು ಸಂಪೂರ್ಣವಾಗಿ ಕೊಟ್ರು. संपूर्ण आशीर्वाद दे दिया, ಕೃಪೆ ಅವರನ್ನ ಹಿಂಬಾಲಿಸ್ತಾನೆ ಇತ್ತು. क्योंकि सभी फॉलो किया, ಪಾಪದ ಕಾರ್ಯಗಳವನ್ನ ಬಿಟ್ಟು ಹೋಗ್ತಾನೆ ಇತ್ತು. वापस सभी छोड़ के भाग गया। ಇವತ್ತು ಯೇಸು ನಿನ್ನ ನೋಡಿ ಹೇಳ್ತಾ ಇದ್ದಾನೆ, ऐसे हम लोग देख के बोल रहे ಆ हैं ಕೆಲಸವನ್ನು ರಾಜನನ್ನ ಹೇಗೆ ಗಟ್ಟಿಯಾಗಿ ಹಿಡಿದುಕೊಂಡನು, राजा सेवक कैसा हो पकड़ लिया ना, ಇವತ್ತು ನಾವು ನೀವು ದೇವರನ್ನ ಗಟ್ಟಿಯಾಗಿ
ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಒಂದು ಗಟ್ಟಿಯಾದ ತೀರ್ಮಾನ ಮಾಡೋಣ. ಒಂದು ಗಟ್ಟಿಯಾದ ತೀರ್ಮಾನ ತಗೊಳ್ಳೋಣ. ದೇವರು ನಮ್ಗೆ ಆರೋಗ್ಯ ಕೊಡ್ತಾರೆ. ದೇವರು ನಮ್ಗೆ ಆಶೀರ್ವಾದ ಕೊಡ್ತಾರೆ. ದೇವರು ನಮಗೆ ಕೃಪೆ ಕೊಡ್ತಾರೆ. ದೇವರು ನಮಗೆ ನಿಶ್ಚಯವಾಗಿ ಶುಭವನ್ನ ಹಾರೈಸ್ತಾರೆ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ನಾನು ಅದೇ ರೀತಿ ಹಾರೈಸ್ತಾ ಇದ್ದಾನೆ. ಆದ್ರೆ ಏನು ಮಾಡ್ದ? ಬಹಳವಾಗಿ ಪ್ರಾರ್ಥನೆ ಮಾಡ್ದ. ಬಹಳವಾಗಿ ಪ್ರಾರ್ಥನೆ ಮಾಡ್ದ. ಹೆಚ್ಚಾಗಿ ಪ್ರಾರ್ಥನೆ ಮಾಡ್ದ. ಮಳೆ ಬರಬಾರದು ಅಂತ ಹೇಳ್ದ. ಯೇಸು ನಾಮದಲ್ಲಿ ಮಳೆ ಬರಲೇ ಇಲ್ಲ. ಮಳೆ ಬರಲೇ ಇಲ್ಲ. ಮಳೆ ಬರಲೇ ಇಲ್ಲ. ಇವತ್ತು ನೀನ್ ಏನ್ ಮಾತಾಡ್ತೀಯ ಅಂತ ನಿನಗೆ ನಡೀತಾನೆ. ಏನ್ ನೀನು ಮಾತಾಡ್ತೀಯ ಅಂತ ನಿನಗೆ ನಡೀತಾನೆ. ಯೇಸು ನಾಮದಲ್ಲಿ ಏನು ಬೇಕಂತ ಹೇಳ್ತಾರೆ ದೇವರು ಕೊಟ್ಟೆ ಕೊಡ್ತಾರೆ. ಏನ್ ನಡಿಬೇಕಂತ ಹೇಳ್ತಾರೆ ದೇವರು ನಡೆಸ್ತಾರೆ ನಿನ್ನ ಜೀವಿತದಲ್ಲಿ. ಹಂಗಾದ್ರೆ ನಾವೇನ್ ಮಾಡ್ಬೇಕು? ತೀರ್ಮಾನಗಳು ತಗೊಳ್ಬೇಕು. ನಮ್ಮ ತೀರ್ಮಾನ ನಮ್ಮ ತೀರ್ಮಾನವಾಗಿರಬಾರದು. ನನ್ನ ತೀರ್ಮಾನ ದೇವರ ತೀರ್ಮಾನವಾಗಿರಬೇಕು. ಆಮೇಲೆ ತೀರ್ಮಾನ ಹೆಂಗಿದೆ? ಸಮಯಕ್ಕೆ ಬರದೆ ಮನೇಲೇ ಇದ್ದೀರಾ? ಸಮಯಕ್ಕೆ ಬರದೆ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ತೀರ್ಮಾನ ಪ್ರಕಾರವಾಗಿ. ಸಮಯಕ್ಕೆ ಬರದೆ ದೇವರ ಹಲವೆಯ ಕಾರ್ಯಗಳ ವಿಷಯದಲ್ಲಿ ನೀನು ಆಟ ಆಡ್ತಾ ಇದೀಯಾ? ಇದೆಲ್ಲವನ್ನ ಬಿಟ್ಟು ಬಿಡ್ರಿ. ಇದು ಬಿಟ್ಟು ಬಿಟ್ಟು ದೇವರ ಮಂದಿರದಲ್ಲಿ ಇರುವುದಾದ್ರೆ ದೇವರು ನಿನ್ನ ಜೀವಮಾನದಲ್ಲೆಲ್ಲ ಶುಭ ಕೃಪೆ ನಿನಗೆ ಅಲ್ಲೇ ಫಲಿಸ್ತಾನೇ ಇರ್ತದಂತೆ. ಫಲಿಸ್ತಾನೇ ಇರ್ತದೆ. ನಿನ್ನೆಲ್ಲ ಹಣ ಬರ್ತಾನೆ ಇರ್ತದೆ. ನಿನ್ನ ಆಶೀರ್ವಾದ ಬರ್ತಾನೆ ಇರ್ತದೆ. ಸಮಾಧಾನ ಬರ್ತಾನೆ ಇರ್ತದೆ. ಅಲ್ಲಿ ಆರೋಗ್ಯ ಬರ್ತಾನೆ ಇರ್ತದೆ. ಬರ್ತಾನೆ ಇರ್ತದೆ. ಅಲ್ಲಿ ಎಲ್ಲ ಸಮಾಧಾನ ಆಯ್ಕೆಗಳು ಅಲ್ಲಿ ನೀನು ಬ್ಲೆಸ್ ಮೇಲೆ ಬ್ಲೆಸ್, ಆಶೀರ್ವಾದ ಮೇಲೆ ಆಶೀರ್ವಾದವಾಗಿ ನೀನು ಬೆಳೀತಾನೆ ಇರ್ತೀಯ ಮಗಳೇ. ಯಾರು ನಿಲ್ಲಿಸೋಕೆ ಸಾಧ್ಯವಿಲ್ಲ. ಎಲ್ಲ ತಲೆ ಮೇಲೆ ಕೈಗಿಟ್ಟು ಪ್ರಾರ್ಥನೆ ಮಾಡೋಣ. ಎಲ್ಲ ಕೇಳಿ ಯೇಸು ನಾಮದಲ್ಲಿ ದೇವರೇ, ಹಬ್ಬ ನಾನು ದೇವರ ಮನೆಯಲ್ಲಿ ಇರಬೇಕಪ್ಪ. ಕೇಳಿ ಯೇಸು ನಾಮದಲ್ಲಿ, ಕೇಳಿ ಯೇಸು ನಾಮದಲ್ಲಿ ದೇವರೇ, ನಾನು ದೇವರ ಮನೆಯಲ್ಲಿ ಇರಬೇಕಪ್ಪ. ನಾನು ದೇವರ ಮನೆಯಲ್ಲಿ ದೇವರ ಇರಬೇಕಪ್ಪ. ನಾನು ದೇವರ ಆಲಯದಲ್ಲಿ ಇರಬೇಕಪ್ಪ. ನನಗೆ ದೇವರು ನನಗೆ ಶುಭ ಕೃಪೆ ಉಂಟಾಗಬೇಕಪ್ಪ. ನಾನು ಒಂದೇ ವರವನ್ನ ಕೇಳಿಕೊಳ್ಳುತ್ತೇನಪ್ಪ. ನೀನು ನನಗೆ ಸಹಾಯ ಮಾಡಪ್ಪ. ಅದ್ಭುತ ಮಾಡ ಸ್ವಾಮಿ. ಈ ದಿನಮಾನದಿಂದ ಈ ರಹಸ್ಯಗಳು ನನಗೆ ಗೊತ್ತಿಲ್ಲದೆ ಆಲಯಕ್ಕೆ ಬರದೆ ಆಲಯದಲ್ಲಿ ನಿಲ್ಲದೆ ಅನಾರೋಗ್ಯದಿಂದ ಅನಾರೋಗ್ಯ, ಅಪ್ಪ ರೋಗದ ಮೇಲೆ ರೋಗ, ಬಾಧೆ ಮೇಲೆ ಬಾಧೆ ಎಲ್ಲ ಆಚರಣೆ ಒಳಗಡೆ ಬಂದು ಪ್ರಾರ್ಥನೆ ಮಾಡಿ ಒಳಗಾಗಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ ಯೇಸು ನಾಮದಲ್ಲಿ. ಹಾಲೆಲೂಯಾ. ಓಲಾಪದ ಶಬ್ದಲಲ್ಲ ಬರಪ್ಪ. ಕೇಳ್ರಿ ಹೌದಪ್ಪ, ನಾನು ತೀರ್ಮಾನ ತಗೊಳ್ತೀನಿ. ಒಂದು ನನ್ನ ದೇವರೇ ವೈಯಕ್ತಿಕ ತೀರ್ಮಾನ, ವೈಯಕ್ತಿಕವಾದ ಪ್ರಾರ್ಥನೆ ನಾನು ಮಾಡ್ತೀನಪ್ಪ. ಕುಟುಂಬದ ಪ್ರಾರ್ಥನೆ ನಾನು ಮಾಡ್ತೀನಪ್ಪ. ಸಭೆ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತೀನಪ್ಪ. ಸಭೆ ಮಕ್ಕಳ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತೀನಪ್ಪ. ದೇವರೇ, ನನ್ನ ತೀರ್ಮಾನಗಳು ಹೌದು ರಾಜ್ಯ ದೇವರೇ ಆಗಲಿ, ಉಂಟಾಗಲಿ. ಪರಲೋಕ ದೇವರ ತೀರ್ಮಾನಗಳು ಆಗಲಪ್ಪ. ಪರಲೋಕ ದೇವರ ತೀರ್ಮಾನಗಳು ನನ್ನಲ್ಲಿ ನೆರವೇರಲಪ್ಪ. ಪರಲೋಕ ದೇವರ ತೀರ್ಮಾನಗಳು ನಮ್ಮ ಜೀವಿತದಲ್ಲಿ, ನಮ್ಮ ಪಾಲಲ್ಲಿ ಅದು ನಡೆಸುವ ಎಲ್ಲ ನಿಮ್ಮ ಹೃದಯದಲ್ಲಿ ಕೈ ಕೇಳಿದಪ್ಪ. ನಾನು ವೈಯಕ್ತಿಕ ಪ್ರಾರ್ಥನೆ ಮಾಡಬೇಕಪ್ಪ. ಬಾಯಿ ತೆಗೆದು ಬಾಯಿ ತೆಗೆದು ಬಾಯಿ ತೆಗೆದು ಅಪ್ಪ, ನಾನು ವೈಯಕ್ತಿಕ ಪ್ರಾರ್ಥನೆ ಮಾಡಬೇಕಪ್ಪ. ವೈಯಕ್ತಿಕ ಪ್ರಾರ್ಥನೆ ಇಲ್ಲದೆ ನನ್ನ ಜೀವನ ದೇವರೇ ಅನಾರೋಗ್ಯ, ಬಲಹೀನತೆಗಳು, ರೋಗಗಳು, ದುರ್ಬಲತೆಗಳು, ಅನೇಕ ದೇವರೇ ಶೋಧನೆಗಳು, ಅನೇಕ ದೇವರೇ ಪಾಪಗಳು ನನ್ನ ಎದುರುಗೊಳ್ತಾ ಇದ್ದವಯ್ಯ. ಇವತ್ತಿನಿಂದ ಇದೆಲ್ಲವನ್ನ ಯೇಸುವಿನ ನಾಮದಲ್ಲಿ ನನ್ನನ್ನು ಬಿಟ್ಟು ಹೋಗ್ಬೇಕಪ್ಪ. ನನ್ನ ಕಣ್ಣುಗಳು ಬಿಟ್ಟು ಹೋಗಲಿ, ನನ್ನ ತಲೆ ಬಿಟ್ಟು ಹೋಗಲಿ, ನನ್ನ ಯೋಚನೆಗಳು ಬಿಟ್ಟು ಹೋಗಲಿ, ಅಲ್ಲಿ ನನ್ನ ಚಿಂತೆಗಳು ಬಿಟ್ಟು ಹೋಗಲಿ ಸ್ವಾಮಿ. ಯೇಸು ನಾಮದಲ್ಲಿ ಅರ್ಪಣೆ ಮಾಡ್ತಾ ಇದ್ದವಯ್ಯ. ಅಲ್ಲೆಲೂಯಾ. ಪಾಪ ಕಾದ ಲರ ಮನ ಶಬ್ದ ಲರ ಕಬ ಓರಿಯ ರಕಬನ ಲರ ಮನ ಶಬ್ದ ಲರ. ಎಲ್ಲ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ರೇ ಬಾಬಾ ಶಬ್ದ ಲರ ಗದ ಲರ ರಕಬನ ಲರ ಮನ ಬಲವ. ಎಲ್ಲ ತೀರ್ಮಾನ ತೀರ್ಮಾನ ತೀರ್ಮಾನದೊಂದಿಗೆ ಯೇಸು ನಾಮದಲ್ಲಿ ತೀರ್ಮಾನ ತೀರ್ಮಾನ ತೀರ್ಮಾನ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ತೀರ್ಮಾನ. ಹಲ್ಲೆಲೂಯಾ. ತೆಗೆದುಕೊಳ್ಳಿ ತೆಗೆದುಕೊಳ್ಳಿ. ಹಲ್ಲೆಲೂಯಾ. ಯೇಸು ನಾಮದಲ್ಲಪ್ಪ. ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ನಾಮದಲ್ಲಿ ಕರ್ತಾವೆ. ಹೌದು ಸ್ವಾಮಿ, ನಾವು ಕರ್ತಾವೆ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಕರ್ತಾವೆ ನಾವು ತೊಡಗಬೇಕಪ್ಪ. ಅಪ್ಪ, ನಮ್ಮ ಜೀವಿತದಲ್ಲಿ ಸಿಲುಕಿದ ಸಂಕಷ್ಟಗಳ ವೇದನೆಗಳು ಕರ್ತಾವೆ. ಅಪ್ಪ, ನಮ್ಮನ್ನು ಮುತ್ತಿ ಆವರಿಸಿಕೊಂಡಿರುವ ಅಪ್ಪ ಎಲ್ಲ ಕರ್ತಾವೆ. ಸೈತಾನನ ಕುತಂತ್ರಗಳು, ಮನುಷ್ಯನು ಮಾಡಿರುವ ಎಲ್ಲ ಅಮಾನ್ಯ ಶಕ್ತಿಗಳು ಕರ್ತಾವೆ. ಅಪ್ಪ, ಅವರ ತೋಳಿದ ಕುಡಿಗಳು
ಕರ್ತಾವೆ. ಬಲೆಯನ್ನು ಒಡ್ಡಿರೋ ಬಲೆಯಲ್ಲಿ ನಾವು ಸಿಲುಕದ ಹಾಗೆ ಕರ್ತಾವೆ. ಅಪ್ಪ ಕೀರ್ತನೆಗಳ 1ನೇ ವಾಕ್ಯ 1ನೇ ಅಧ್ಯಾಯದಲ್ಲಿ ಹೇಳಿರೋದಂತೆ ಕರ್ತಾವೆ. ಅಪ್ಪ ದುಷ್ಟನ ಆಲೋಚನೆಯಂತೆ ನಾವು ನಡೆಯದೆ ಕರ್ತಾವೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಕರ್ತಾವೆ. ಅಪ್ಪ ನಿಮ್ಮ ಕರ್ತಾವೆ ಸದಾ ನಿನ್ನ ವಾಕ್ಯವನ್ನು ಧ್ಯಾನಿಸಿ ಅದನ್ನು ಹಿಂಬಾಲಿಸುವವರಾಗಿ ಅಪ್ಪ ನಮ್ಮನ್ನು ಕೂಡ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಕರ್ತಾವೆ. ಈ ಸಮಯದಲ್ಲಿ ಕರ್ತಾವೆ ನಿನ್ನ ಮಕ್ಕಳು ಕರ್ತಾವೆ ಯಾರಾದ್ರೆ ಕರ್ತಾವೆ ಏಕ ಮನಸ್ಸಿಂದ ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಒಬ್ಬೊಬ್ಬರ ಕೋರಿಕೆಗಳ ಪರಲೋಕಕ್ಕೆ ಮುಟ್ಟಲಿ ಯೇಸುವಿನ ನಾಮದಲ್ಲಿ ಕರ್ತಾವೆ. ಅಪ್ಪ ಒಬ್ಬೊಬ್ಬರ ಹೃದಯಗಳನ್ನು ಕರ್ತಾವೆ ನೀವು ಅರಿತಿದ್ದೀರ ಕರ್ತಾವೆ. ಅಪ್ಪ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಕರ್ತಾವೆ ಯಾರ್ಯಾರು ನಿಪುಣರಾಗಿದ್ದಾರೆ ಕರ್ತಾವೆ ಅವರ ಇಚ್ಛೆಯಾಗಿ ಕರ್ತಾವೆ ನಿನ್ನಲ್ಲಿ ಫಲ ಕೊಡುವವರನ್ನಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸಿರಿ ಕರ್ತಾವೆ. ಅಪ್ಪ ಹೌದು ಕರ್ತಾವೆ ಇಲ್ಲಿ ತಲೆಬಾಗಿಲು ನಿನ್ನ ಮಕ್ಕಳು ಒಬ್ಬೊಬ್ಬರನ್ನು ಕರ್ತಾವೆ. ಅಪ್ಪ ನಿನ್ನ ವಾಕ್ಯಗಳ ಕರ್ತಾವೆ ನಿನ್ನ ಅಡಗಿಸಿಟ್ಟಿರುವ ಆತ್ಮೀಯ ವರಗಳು ಒಬ್ಬೊಬ್ಬರ ಮೇಲೆ ಕರ್ತಾವೆ ಯಾರ್ಯಾರಾದ್ರೆ ಕರ್ತಾವೆ ನಿನ್ನಲ್ಲಿ ಕರ್ತಾವೆ ನಿನ್ನ ಜೀವಜಲ ಬೇಕು ನಿನ್ನ ಆತ್ಮೀಯ ವರಗಳು ಬೇಕು ನಿನ್ನಲ್ಲಿ ನಾನು ಪರಿಪೂರ್ಣವುಳ್ಳವರಾಗಿ ಜೀವಿಸಬೇಕು ಈಗ ನಾನು ಇನ್ನೂ ಪರಿಶುದ್ಧನಾಗಬೇಕು ಎಂಬ ಕರ್ತಾವೆ ಯಾರ್ಯಾರು ವೈರಾಗ್ಯದಿಂದ ಕರ್ತಾವೆ ನಿನ್ನನ್ನು ಬೇಡ್ತಾ ಇದ್ದಾರೋ ನನ್ನಲ್ಲಿ ಪಾಪವಿದೆ ಅದು ಪರಿಹಾರ ಮಾಡು ನನ್ನಲ್ಲಿ ದ್ರೋಹವಿದೆ ಅದನ್ನು ತೊಳೆ ಎಂದು ಕರ್ತಾವೆ ಯಾರ್ಯಾರು ಬೇಡುವವರಾಗಿದ್ದಾರೋ ಒಬ್ಬೊಬ್ಬರನ್ನು ನಿನ್ನ ಪರಿಹಾರ ಮಾಡು ಒಬ್ಬೊಬ್ಬರನ್ನು ಶುದ್ಧಿ ಮಾಡು ಕರ್ತಾವೆ ಕೇಳಬೇಕಪ್ಪ ಒಬ್ಬೊಬ್ಬರು ಕರ್ತಾವೆ ಈಗ ನೀವು ಬೇಡುವುದಕ್ಕಿಂತ ಅಧಿಕವಾಗಿ ನಾನು ಕೊಡ್ತೇನೆ ಎಂಬುದಾಗಿ ನೀನು ಹೇಳಿದ್ದೆ ಕರ್ತಾವೆ. ಅಪ್ಪ ನೀನು ಕರ್ತಾವೆ ತಂದೆಯಾಗಿದ್ದೀಯಾ ನಾವು ನಿಮ್ಮ ಮಕ್ಕಳಾಗಿದ್ದೇವೆ. ಅಪ್ಪ ನೀನು ನಮ್ಮನ್ನು ಮುದ್ದಿಸದೆ ಬೇರೆ ಯಾರು ನಮ್ಮನ್ನು ಮುದ್ದಿಸೋದಿಲ್ಲ ಕರ್ತಾವೆ. ಮನುಷ್ಯನ ಕರ್ತಾವೆ ಅವನಲ್ಲಿ ಲೋಪ ಉಂಟು ಅವನಲ್ಲಿ ದೋಷ ಉಂಟು ಕರ್ತಾವೆ ಅವನಲ್ಲಿ ಕರ್ತಾವೆ ಪೂರ್ಣದಿಂದ ಯಾವ ಮನುಷ್ಯನು ಕೂಡ ಯಾರಿಗೆ ಹೇಳಿಕೊಡುವುದಿಲ್ಲ ಕರ್ತಾವೆ. ನೀನು ಕರ್ತಾವೆ ಯಾರಲ್ಲಿ ಮತ ಭೇದ ಭಾವ ಎಣಿಸುವುದಿಲ್ಲ ಕರ್ತಾವೆ. ಹೃದಯ ಬಿಚ್ಚಿ ನಿನ್ನನ್ನು ಬೇಡುವುದಾದರೆ ನೀನು ಕೊಡುವವನಾಗಿದ್ದಿ ಹೇರಳವಾಗಿ ಕೊಡುವವನಾಗಿದ್ದಿ ಕರ್ತಾವೆ. ಅಪ್ಪ ನಿನ್ನನ್ನು ಕೇಳುವವರನ್ನು ನೋಡಪ್ಪ ನಿನ್ನಲ್ಲಿ ಕಣ್ಣೀರಿರುವ ಕಣ್ಣೀರನ್ನು ನೋಡಪ್ಪ ಒಬ್ಬೊಬ್ಬರ ಕಣ್ಣೀರನ್ನು ಲೆಕ್ಕಕ್ಕೆ ತೆಗೆದುಕೋ ಕರ್ತಾವೆ. ಹೌದು ಸ್ವಾಮಿ ಅಪ್ಪ ಪ್ರವಾದಿ ನಿನ್ನಲ್ಲಿ ಕಣ್ಣೀರಿಟ್ಟು ಅವನ ಕಣ್ಣೀರು ಅಪ್ಪ ಅದು ಕಾಲುವೆಯಾಗಿ ಹರಿದು ಬಂದ ಕರ್ತಾವೆ ಅದು ಹಾಲೆ ಕಟ್ಟುವ ಹಾಗೆ ಅದು ಕರ್ತಾವೆ ಅದು ಪರಲೋಕದಲ್ಲಿ ಲೆಕ್ಕ ಎಣಿಸಲ್ಪಟ್ಟಿದ್ದು ಕರ್ತಾವೆ. ಈಗ ಕರ್ತಾವೆ ಯಾರಾದ್ರೆ ಎಸ್ತೇರಳಾಗಿ ಯಾರಾದ್ರೆ ಹೇರಿಯರಾಗಿ ಬೇಡ್ತಾ ಇದ್ದಾರೋ ಮುಟ್ಟು ದೇವರೇ ಅಪ್ಪ ಏನೇನು ವಿಜ್ಞಾಪನೆಗಳು ಕೇಳ್ತಾ ಇದ್ದಾರೋ ಎಲ್ಲವುಗಳಿಗೆ ಉತ್ತರ ಕೊಡಿರಿ ಆಶೀರ್ವಾದ ಮಾಡಿರಿ ಒಬ್ಬೊಬ್ಬರ ಕಾಲುಗಳನ್ನು ತಲೆಗಳನ್ನು ಆಲೋಚನೆಗಳನ್ನು ಶರೀರಗಳನ್ನು ಬಲಪಡಿಸಿರಿ ಕರ್ತಾವೆ. ಅಪ್ಪ ಸೋತಿ ಹೋಗಿರೋ ಹೃದಯಗಳ ಎತ್ತಲ್ಪಡಲಿ ಕರ್ತಾವೆ. ಅಪ್ಪ ನೀವಲ್ಲದೆ ಬೇರೆ ದೇವರಿಲ್ಲ ಕರ್ತಾವೆ. ನಿನ್ನ ನಾಮದಲ್ಲಿ ಜಯ ಉಂಟು ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟು ಕರ್ತಾವೆ ಸ್ವಸ್ಥತೆ ಉಂಟು ಕರ್ತಾವೆ. ಅಪ್ಪ ನಿಮ್ಮದು ಬಲವುಳ್ಳದು ದೊಡ್ಡದಾದ ನಾಮ ಕರ್ತಾವೆ. ಅಪ್ಪ ನೀವು ಕೇಳಿದಿರ ಕರ್ತಾವೆ. ಅಪ್ಪ ಪೂರ್ಣ ಹೃದಯದಿಂದ ಬೇಡ್ತಾ ಇದ್ದೇವೆ ಕರ್ತಾವೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದೀರಾ ಉತ್ತರವನ್ನು ಕೊಟ್ಟಿದ್ದೀರಾ ಕರ್ತಾವೆ. ಹೌದು ಸ್ವಾಮಿ ನಿನ್ನ ಸಮುದ್ರದ ಅಲೆಗಳನ್ನು ನಿನ್ನ ಗದರಿಕೆಯ ಮೂಲಕ ನಿಲ್ಲಿಸಲ್ಪಟ್ಟಿವೆ. ನಿನ್ನ ನಂಬಿದ ಮಕ್ಕಳು ನನ್ನ ನಂಬಿದವರು ನನಗಿಂತ ಹೆಚ್ಚಾದ ಮಹತ್ಕಾರ್ಯಗಳನ್ನು ಮಾಡುವರೆಂಬುದಾಗಿ ನಿನ್ನ ವಾಕ್ಯ ಹೇಳ್ತೇನೆ. ಆ ವಾಕ್ಯದಂತೆ ಕರ್ತಾವೆ ನಿನ್ನ ಮಕ್ಕಳಿನ ತಲೆಬಾಗಿಲು ಒಬ್ಬೊಬ್ಬರನ್ನು ನಿನ್ನ ರೂಪಿಸು ಮಾರ್ಪಡಿಸಿ ಕರ್ತಾವೆ ಯೇಸುವಿನ ನಾಮದಲ್ಲಿ ಕರ್ತಾವೆ. ನೀವಲ್ಲಪ್ಪ ಅಪ್ಪ ನಿಮ್ಮೊಳಗೆ ನೆಲೆಸಿರುವ ದೇವರು ನೀವು ಆಗಿದ್ದೀರ ಕರ್ತಾವೆ. ಯೆಶಯಾ ನೀವಾಗೆ ಸಹಾಯ ಮಾಡಿದ್ದೀರಿ ಆಶೀರ್ವಾದ ಹೊಂದಿದ್ದೀರಿ ಅಪ್ಪ. ಇನ್ನು ನಾವು ನಿಮಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕು. ನೀವು ನಮ್ಮ ಮೇಲೆ ಇಟ್ಟಿರುವ ಉದ್ದೇಶ ನೆರವೇರಲ್ಪಡಬೇಕಪ್ಪ. ಏನು ಉದ್ದೇಶ ಇಟ್ಟಿದ್ದೀರಾ ಏನಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದೀರಾ 10 ವರ್ಷ 15 ವರ್ಷ 2 ವರ್ಷ ಒಬ್ಬೊಬ್ಬರನ್ನು ಕರ್ತಾವೆ ನಿನ್ನ ಆಲಯದಲ್ಲಿ ಕರ್ತಾವೆ ನೀನು ಕರೆತರ್ತಾ ಇದ್ದೀರಾ ಕರ್ತಾವೆ. ಇದ್ದವರು ಇದ್ದ ಹಾಗೆ ಇರಬಾರದು ಕರ್ತಾವೆ. ಯಾರ್ಯಾರು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೋ ಇನ್ನು ಯಾರ್ಯಾರನ್ನ ತಡೆತಾ ಇದ್ದಾರ ತೆಗೆದುಕೊಳ್ಳದೆ ಅಪ್ಪ ಯಾರ್ಯಾರಾದ್ರೂ ಒಳಗೊಳಗೆ ಕರ್ತಾವೆ ಕಳ್ಳತನದಲ್ಲಿ ನಿನ್ನ ಆರಾಧನೆ ಮಾಡೋ ಮಕ್ಕಳಿದ್ದಾರೆ ಕರ್ತಾವೆ. ಅಪ್ಪ ಇವರೆಲ್ಲರ ಮೇಲೆ ನಿನ್ನ ಉದ್ದೇಶ ಉಂಟು ಕರ್ತಾವೆ. ಏನೋ ತಾನಾಗಿ ಬಂದು ಹೋಗಬಾರದಪ್ಪ ಜನರ ಮೆಚ್ಚುಗೆಗೋಸ್ಕರ ಕರ್ತಾವೆ. ಬರೀ ಭಾನುವಾರ ಕ್ರೈಸ್ತರಾಗಿ ಇರಬಾರ್ದು ಒಬ್ಬೊಬ್ಬರು ಪರಲೋಕಕ್ಕೆ ಎತ್ತಲ್ಪಡುವ ಕ್ರೈಸ್ತರಾಗಿ ಮಾರ್ಪಡಬೇಕಪ್ಪ. ಶುದ್ಧರು ಇನ್ನು ಶುದ್ಧರಾಗಲಿ ಮಲಿನರು ಇನ್ನು ಮಲಿನರಾಗಲಿ ಅವನ ಕಾರ್ಯಕ್ಕೆ ತಕ್ಕ ಫಲವನ್ನು ನಾನು ಕೊಡ್ತೇನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದೆ ಅಪ್ಪ. ಕೆಟ್ಟವರನ್ನು ನೋಡಿ ಒಳ್ಳೆಯವರು ಉರಿಗೊಳ್ಬಾರ್ದಪ್ಪ. ಪರಿಶುದ್ಧರು ನಿನ್ನ ಮಕ್ಕಳು ಕೆಟ್ಟವರು ಉದ್ಧಾರ ಆಗ್ತಾ ಇದ್ದಾರೆ. ನಾವಾದರೂ ಇನ್ನು ಹೀಗೆ ಇದ್ದೇವೆ ನಾವು ಆಲಯಕ್ಕೆ ಹೋಗ್ತೇವೆ ಪ್ರಾರ್ಥನೆ ಮಾಡ್ತೇವೆ ನಮಗೇನು ಫಲ ಸಿಗ್ಲಿಲ್ಲ ಅನ್ನಬಾರದಪ್ಪ. ಅಂತ ಸೋತು ಹೋದ ಆತ್ಮಗಳನ್ನು ಮುಟ್ಟುತ್ತೇವೆ ಅಂತ ಬಳಲಿದ ಆತ್ಮಗಳನ್ನು ನೀನು ಮುಟ್ಟುತ್ತೇವೆ ಅಪ್ಪ. ನೀನು ಅಭಿಷೇಕಿಸಿದ ಅಭಿಷೇಕ ಅವರು ಮರೆಯಬಾರದು. ನೀನು ಅವರಿಗೆ ಮಾಡಿದ ಅದ್ಭುತಗಳು ಮರೆಯಬಾರದು. ನಿನ್ನ ಸಂತೈಸುವಿಕೆ ಮರೆಯಬಾರದು. ನೀನು ಕೊಟ್ಟ ಪ್ರಾಣ ಭಿಕ್ಷೆ ನೀನು ಕೊಟ್ಟ ಆರೋಗ್ಯ ಯಾರು ಮರೆಯಬಾರದಪ್ಪ. ಆ ದಿನ ಸಾಕ್ಷಿಗಳು ಹೇಳಿದವರು ಹೇಳಿದ್ದೇವೆ ಅಪ್ಪ. ಆ ದಿನ ಕರ್ತಾವೆ ನಿನ್ನನ್ನು ಮೆಚ್ಚಿಸಿದವರು ಆ ದಿನ ನಿನ್ನ ಮೊದಲ ಬಾರಿಗೆ ನಿನ್ನ ಪ್ರೇಮ ಕಂಡುಕೊಂಡವರು ಈ ದಿನ ಕಡೆಯವರಾಗಿದ್ದಾರೆ ಕರ್ತಾವೆ. ಅಪ್ಪ ಯಾರ್ಯಾರಾದ್ರೆ ಕಡೆಯವರಾಗಿದ್ದಾರೆ ಎಲ್ಲರೂ ಮೊದಲಿನವರಾಗಲಿ ಎಲ್ಲರೂ ಎತ್ತಲ್ಪಡಲಿ ನಿನ್ನ ಬರೋಣದಲ್ಲಿ.
ನಮ್ಮ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವನ ತಂದೆ. ಆಮೆನ್. ನಾವೆಲ್ಲ ಎತ್ತಿ ನಿಂತವರಾಗಿ ಕಾಣಿಕೆ